ಬೆಂಗಳೂರಲ್ಲಿ ಅನ್ನದಾತರ ರಣಕಹಳೆ ಮೊಳಗ್ತಾ ಇದೆ. ಕೃಷಿ ಕಾಯ್ದೆ ವಿರೋಧಿಸಿ ಬೆಂಗಳೂರಲ್ಲಿ ರ್ಯಾಲಿ ನಡೆಸುತ್ತಾರೆ ರೈತರು. ಈಗ ರೈತ ನಾಯಕರ ಸೂಚನೆಗೋಸ್ಕರ ವಿವಿಧ ಭಾಗಗಳಿಂದ ಆಲ್ರೆಡಿ ಬೆಂಗಳೂರಿಗೆ ಬಂದಿರುವಂತ ರೈತರು ಕಾಯ್ತಾ ಇದ್ದಾರೆ. ರಾಜ್ಯದ ವಿವಿಧ ಜಿಲ್ಲೆಗಳ ಅನ್ನದಾತರು ಇವತ್ತಿನ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳುತ್ತಾರೆ. ಬೆಂಗಳೂರು ಹೊರವಲಯದಲ್ಲಿ ಸದ್ಯಕ್ಕೆ ರೈತರ ಜಮಾವಣೆ ಆಗಿದೆ. ಈಗ ಗಣರಾಜ್ಯೋತ್ಸವದ ಸಂಭ್ರಮ ಮುಗಿದ ಮೇಲೆ, ಧ್ವಜಾರೋಹಣ ಭಾಷಣ ಎಲ್ಲ ಮುಗಿದ ಮೇಲೆ ತಮ್ಮ ಬೃಹತ್ ರ್ಯಾಲಿಯನ್ನ ರೈತರು ನಡೆಸುತ್ತಾರೆ. ವಿವಿಧ ಜಿಲ್ಲೆಗಳ ಅನ್ನದಾತರು ಇವತ್ತಿನ ಬೃಹತ್ ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದಕ್ಕೆ ಬಂದಿದ್ದಾರೆ. ತುಂಬಾ ಜನ ಆನ್ ದ ವೇ ಇದ್ದಾರೆ, ಸ್ವಲ್ಪ ಜನ ಬಂದು ಜಮಾವಣೆ ಆಗಿದ್ದಾರೆ, ಕೆಲವರು ಹೊರಭಾಗದಲ್ಲಿ ವೇಟ್ ಮಾಡ್ತಾ ಇದ್ದಾರೆ. ಇನ್ನೇನು ಕೆಲ ಹೊತ್ತಲ್ಲಿ ನಗರಕ್ಕೆ ಎಂಟ್ರಿಯನ್ನ ಕೊಡ್ತಾರೆ ರೈತರು. ನಗರದ 5 ಕಡೆಗಳಿಂದ ರಾಜಧಾನಿಗೆ ರೈತರು ಲಗ್ಗೆಯನ್ನ ಇಡ್ತಾರೆ. ತುಮಕೂರು ರಸ್ತೆ ನೈಸ್ ಜಂಕ್ಷನ್ ಇಲ್ಲಿಂದ ಒಂದು ಬೃಹತ್ ರ್ಯಾಲಿ ಹೊರಡುತ್ತೆ. ಸೊ ಇಲ್ಲೂ ಕೂಡ ಇವಾಗ ರೈತರು ಬಂದು ನಿಧಾನವಾಗಿ ಜಮಾವಣೆ ಆಗ್ತಾ ಇದ್ದಾರೆ. ಟ್ರ್ಯಾಕ್ಟರ್ ಮುಖಾಂತರ ಬೆಂಗಳೂರು ನಗರ ಪ್ರವೇಶಕ್ಕೆ ಪೊಲೀಸರು ಪರ್ಮಿಷನ್ ಕೊಟ್ಟಿಲ್ಲ, ಹಾಗಾಗಿ ಬೇರೆ ಬೇರೆ ವಾಹನಗಳ ಮುಖಾಂತರ ಬರ್ತಾ ಇದ್ದಾರೆ. ಕಟ್ಟಬೇಕು ರೈತರ ಸಂಘ ಕಟ್ಟಬೇಕು, ಗಂಡಿಗೆ ಗಂಡ ನೀರಬೇಕು, ಬೇಕು ನಂಜುಂಡ ಸ್ವಾಮಿಯವರ ಮಾತು. ರೈತರ ಸಂಘ ಕಟ್ಟಬೇಕು, ಸಂಘ ಕಟ್ಟಬೇಕು. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ಹೊಸಕೋಟೆಯ ಟೋಲ್ ಜಂಕ್ಷನ್ ನೋಡ್ತಾ ಇದ್ದೀವಿ. ಅಂದ್ರೆ ಟ್ರ್ಯಾಕ್ಟರ್ ಮುಖಾಂತರ ನಿನ್ನೆ ರಾತ್ರಿನೇ ಬರಬೇಕು, ನಗರದೊಳಗೆ ಪ್ರವೇಶ ಮಾಡಬೇಕು ಅಂತ ರೈತರು ಬಂದಿದ್ರು. ಆದ್ರೆ ಪೊಲೀಸರು ನಿನ್ನೆ ರಾತ್ರಿನೇ ಅಲರ್ಟ್ ಆಗಿದ್ರಿಂದ ಗಡಿ ಭಾಗದಲ್ಲಿ ಅಂದ್ರೆ ಹೊಸಕೋಟೆ ಹತ್ರ ಬರ್ತಾ ಇದ್ದಂತೆ ತಡೆದಿದ್ದಾರೆ. ಕೋಲಾರ ಸೇರಿದಂತೆ ಬೇರೆ ಬೇರೆ ಭಾಗದಿಂದ ರೈತರು ಅಲ್ಲಿ ಬರ್ತಾ ಇದ್ರು. ಸದ್ಯಕ್ಕೆ ಟ್ರ್ಯಾಕ್ಟರ್ ಅಲ್ಲೇ ನಿಲ್ಸಿ, ನೀವು ಬೇಕಾದ್ರೆ ಹೋಗಿ, ಬೇರೆ ವಾಹನದ ಮುಖಾಂತರ ಹೋಗಿ, ನಾವು ಅದಕ್ಕೆ ಅನುಮತಿ ಕೊಡ್ತೀವಿ, ಆದ್ರೆ ಟ್ರ್ಯಾಕ್ಟರ್ ನ ಮಾತ್ರ ಬೆಂಗಳೂರು ನಗರಕ್ಕೆ ಬಿಡೋದಿಲ್ಲ ಅಂತ ಪೊಲೀಸರು ಅಲ್ಲೇ ತಡೆ ಹಿಡಿದಿದ್ದಾರೆ. ಇನ್ನು ಕೆಂಗೇರಿಯಲ್ಲಿ ನಾವು ನೋಡ್ತಾ ಇದ್ದೀವಿ. ಸೊ ಅಲ್ಲೂ ಕೂಡ ಸಾಕಷ್ಟು ರೈತರು ಬಂದು ಜಮಾವಣೆ ಆಗ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸರು ಒಂದು ಸೆಕ್ಯೂರಿಟಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಭದ್ರತೆಯನ್ನ ಅಲ್ಲಿ ಕಲ್ಪಿಸ್ತಾ ಇದ್ದಾರೆ. ಬ್ಯಾರಿಕೇಡ್ ಹಾಕೋದಿರ್ಬೋದು. ಅಲ್ಲಿ ಒಳಗಡೆ ಅಂದ್ರೆ ರೈತರು ಟ್ರ್ಯಾಕ್ಟರ್ನ ತರಬಾರ್ದು, ಬೇರೆ ವಾಹನಗಳ ಮುಖಾಂತರ ಬಂದ್ರೆ ಪೊಲೀಸರೇನು ತಡೆ ಹಿಡಿಯೋದಿಲ್ಲ, ಆದ್ರೆ ಟ್ರ್ಯಾಕ್ಟರ್ ತಂದ್ರೆ ಅದನ್ನ ತಡಿಬೇಕಲ್ಲ. ಸೊ ಹಾಗಾಗಿ ಅವರು ಅಂದ್ರೆ ಪೊಲೀಸರು ಅವ್ರದೇ ರೀತಿಯಲ್ಲಿ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ದೇವನಹಳ್ಳಿ ನಂದಿ ಕ್ರಾಸ್ ಇಂದು ಕೂಡ ರ್ಯಾಲಿ ಹೊರಡುತ್ತೆ. ಸೊ ನಾವು ನೋಡ್ತಾ ಇದ್ದೀವಿ, ಅಲ್ಲೂ ಕೂಡ ಇವಾಗ ಬೇರೆ ಬೇರೆ ಭಾಗದಿಂದ ರೈತರು ಬರ್ತಾರೆ, ಬೆಂಗಳೂರು ಪ್ರವೇಶ ಮಾಡ್ತಾರೆ ಅಂತ ಪೊಲೀಸರು ತಮ್ಮದೇ ರೀತಿಯಲ್ಲಿ ಭದ್ರತೆಯನ್ನ ಕೈಗೊಳ್ತಾ ಇದ್ದಾರೆ. ರೈತರು ಬಂದ್ರೆ ತಡೆಯೋದಿಲ್ಲ, ಆದ್ರೆ ಟ್ರ್ಯಾಕ್ಟರ್ ಮುಖಾಂತರ ಬಂದ್ರೆ ತಡೀತಾರೆ. ಟ್ರ್ಯಾಕ್ಟರ್ ಅನ್ನ ಸಾಕಷ್ಟು ಕಡೆಗಳಲ್ಲಿ ಗಡಿ ಭಾಗದಲ್ಲೇ ನಿಲ್ಲಿಸಿದ್ದಾರೆ. ಪೊಲೀಸರಿಗೆ ಈ ಸೂಚನೆ ಪ್ರವೀಣ್ ಸೂದ್ ಅವರಿಂದಾನೇ ರವಾನೆಯಾಗಿದೆ. ಮತ್ತೆ ಕಮಲ್ ಪಂತ್ ಅವರು ಕೂಡ ಸ್ಟ್ರಿಕ್ಟ್ ಆಗಿ ಹೇಳ್ಬಿಟ್ಟಿದ್ದಾರೆ, ಒಂದೇ ಒಂದು ಟ್ರ್ಯಾಕ್ಟರ್ ನಗರದ ಒಳಗಡೆ ಪ್ರವೇಶ ಮಾಡಬಾರ್ದು ಇವತ್ತು, ಹಾಗೆ ನೋಡ್ಕೊಳ್ಬೇಕು ಅಂತ ಹೇಳಿ. ಮತ್ತೆ ತುಂಬಾ ಜನ ರೈತರು ನಿನ್ನೆ ರಾತ್ರಿನೇ ಕಣ್ತಪ್ಪಿಸಿ ತರುವಂತ ಪ್ರಯತ್ನಗಳನ್ನು ಮಾಡಿದ್ದಾರೆ. ನಗರದ ಒಳಗೆ ಒಂದೇ ಒಂದು ಟ್ರ್ಯಾಕ್ಟರ್ ಬಿಡದಂತೆ ಸೂಚನೆ ರವಾನೆ ಆಗಿದೆ ಪೊಲೀಸರಿಗೆ. ಬೆಂಗಳೂರು ಪ್ರವೇಶಿಸುವ ಮುನ್ನವೇ ಟ್ರ್ಯಾಕ್ಟರ್ಗಳಿಗೆ ಬ್ರೇಕ್ ಹಾಕಿ ಅಂತ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ವ್ಯಾಪ್ತಿಯಲ್ಲೇ ತಡಿಬೇಕು, ಒಂದೇ ಒಂದು ಟ್ರ್ಯಾಕ್ಟರ್ ನಗರದ ಒಳಗಡೆ ಪ್ರವೇಶ ಮಾಡಬಾರ್ದು ಅಂತ ಸೂಚನೆ ರವಾನೆ ಆಗಿರೋದು. ಈಗ ಟ್ರ್ಯಾಕ್ಟರ್ಗಳು ನಗರ ಪ್ರವೇಶ ಮಾಡಿದ್ರೆ ಸಂಚಾರ ಸಂಪೂರ್ಣವಾಗಿ ಅಸ್ತವ್ಯಸ್ತವಾಗುತ್ತೆ, ಸಾಧ್ಯತೆ ಜಾಸ್ತಿ ಇದೆ. ಇದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಎಸ್ಪಿ, ಡಿವೈಎಸ್ಪಿ, ಇನ್ಸ್ಪೆಕ್ಟರ್ಗಳಿಗೆ ಸೂಚನೆ ರವಾನೆ ಆಗಿದೆ. ರೈತರು ಸ್ವಂತ ವಾಹನಗಳಿರ್ಬೋದು ಅಥವಾ ಬಸ್ಗಳ ಮುಖಾಂತರ, ಟೆಂಪೋಗಳು ಇರ್ಬೋದು ಅಥವಾ ಬೈಕ್, ಹೀಗೆ ಬೇರೆ ಬೇರೆ ವಾಹನಗಳಲ್ಲಿ ಬರಲಿ, ಏನು ಸಮಸ್ಯೆ ಇಲ್ಲ. ಆದರೆ ಟ್ರ್ಯಾಕ್ಟರ್ನಲ್ಲಿ ಬಂದ್ರೆ ಸಂಪೂರ್ಣ ಈ ಸಂಚಾರ ವ್ಯವಸ್ಥೆ ಏನಿದೆ ಬೆಂಗಳೂರಲ್ಲಿ ಅದು ಅಸ್ತವ್ಯಸ್ತವಾಗುತ್ತೆ. ಹಾಗಾಗಿ
ಒಂದೇ ಒಂದು ಟ್ರ್ಯಾಕ್ಟರ್ ಕೂಡ ನಗರದ ಒಳಗಡೆ ಬರಬಾರ್ದು, ಆ ಥರ ನೀವು ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಬೇಕು, ತಡೆ ಹಿಡಿಬೇಕು ಅಂತ ಹೇಳ್ಬಿಟ್ಟು ಪೊಲೀಸರಿಗೆ ಸೂಚನೆ ರವಾನೆ ಆಗಿರೋದು. ಇನ್ನು ಕೃಷಿ ಕಾಯ್ದೆಗೆ ರೈತ ಮುಖಂಡ ಕುರುಬೂರು ಶಾಂತಕುಮಾರ್ ಕಿಡಿಕಾರಿದ್ದಾರೆ. ಸರ್ಕಾರ ರೈತರ ಸಮಸ್ಯೆಯನ್ನ ಬಗೆಹರಿಸ್ತಾ ಇಲ್ಲ, ದೆಹಲಿಯಲ್ಲೂ ಟ್ರ್ಯಾಕ್ಟರ್ ಪರೇಡ್ ನಡೆಸೋದಕ್ಕೆ ನಾವು ತೀರ್ಮಾನಿಸಿದ್ದೀವಿ ಅಂತ ಹೇಳಿದ್ದಾರೆ. ಪೊಲೀಸರು ನಮ್ಮ ಟ್ರ್ಯಾಕ್ಟರ್ಗಳಿಗೆ ತಡೆ ಒಡ್ಡಬಾರದು ಅಂತ ಅವರು ಹೇಳಿದ್ದಾರೆ. ಈಗ ಕಮಿಷನರ್ ಸ್ಟ್ರಿಕ್ಟ್ ಆಗಿ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ರ್ಯಾಲಿಗೆ ಪರ್ಮಿಷನ್ ಇಲ್ಲ ಅಂತ. ಇವ್ರುಗಳು ಸಿದ್ಧತೆ ಮಾಡ್ಕೊಂಡಿದ್ದೆ ಈ ತರ ಬೇರೆ ಬೇರೆ ಭಾಗದಿಂದ ಟ್ರ್ಯಾಕ್ಟರ್ ಅನ್ನ ತರಿಸಿ ಬೆಂಗಳೂರಲ್ಲಿ ಟ್ರ್ಯಾಕ್ಟರ್ ಪರೇಡ್ ನಡೆಸಬೇಕು ಅಂತ. ದೆಹಲಿಯಲ್ಲೂ ಕೂಡ ಅದು ಆಗ್ತಾ ಇದೆ. ಇವಾಗ ಈ ತರ ತಡೆ ಒಡ್ಡಬಾರದು ಅನ್ನೋ ಮಾತನ್ನ ರೈತ ಮುಖಂಡರು ಹೇಳ್ತಾ ಇದ್ದಾರೆ. ಕುರುಬೂರು ಶಾಂತಕುಮಾರ್ ಕೃಷಿ ಕಾಯ್ದೆ ವಿರುದ್ಧ ಕಿಡಿಕಾರಿದ್ದಾರೆ. ಅದ್ರ ಜೊತೆಯಲ್ಲಿ ನಾವೀಗ ಏನು ಸಮಸ್ಯೆ ಮಾಡಲ್ಲ ಯಾರಿಗೂ, ನಾವು ಶಾಂತಿಯುತವಾಗಿ ಈ ತರ ಬೃಹತ್ ರ್ಯಾಲಿ ನಡೆಸ್ತೀವಿ, ಟ್ರ್ಯಾಕ್ಟರ್ ಪರೇಡ್ ನಡೆಸ್ತೀವಿ ಅಂದ್ರೆ ಅದಕ್ಕೂ ಇವರು ತಡೆ ಒಡ್ತಾ ಇದ್ದಾರೆ. ಈ ತರ ಮಾಡಬಾರ್ದು, ದೆಹಲಿಯಲ್ಲಿ ಅವಕಾಶ ಇದೆ, ಇಲ್ಲಿ ಯಾಕೆ ಅವಕಾಶ ಇಲ್ಲ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಪೊಲೀಸರು ಸಂವಿಧಾನಕ್ಕೆ ಗೌರವ ಸಲ್ಲಿಸೋ ಕೆಲಸ ಮಾಡಬೇಕು ಅಂತ ಹೇಳಿದ್ದಾರೆ. ಇನ್ನು ಕುರುಬೂರು ಶಾಂತಕುಮಾರ್ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಆನಂದ್ ಮಾತನಾಡಿದ್ದಾರೆ, ನೋಡೋಣ. ರೈತ ನಾಯಕರಾದಂಥ ಕುರುಬೂರು ಶಾಂತಕುಮಾರ್ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ರ್ಯಾಲಿ ಯಾವ ರೀತಿ ಇರುತ್ತೆ, ಪರೇಡ್ ಯಾವ ರೀತಿ ಇರುತ್ತೆ ಅನ್ನೋದನ್ನ ನಮ್ಮ ಮಾಹಿತಿಯನ್ನು ಅವ್ರ ಹತ್ರನೇ ಪಡ್ಕೊಳ್ಳೋಣ. ಸರ್, ಇವತ್ತಿನ ಪರೇಡ್ ಯಾವ ರೀತಿ ಇರುತ್ತೆ? ಇದು ನಮ್ಮ ರೈತರ ತಾಳ್ಮೆಯನ್ನು ಮತ್ತು ರೈತರ ಒಂದು ರಾಷ್ಟ್ರ ಗೌರವವನ್ನು ತೋರಿಸುವಂಥ ಒಂದು ರ್ಯಾಲಿ ಆಗ್ತದೆ. ಈಗಾಗಲೇ 58 ದಿನಗಳಿಂದ ರೈತರು ದೆಹಲಿನಲ್ಲಿ ಹೋರಾಟ ಮಾಡ್ತಾಯಿದ್ದಾರೆ. ಸರ್ಕಾರ ನಾಟಕೀಯವಾಗಿ ಸಭೆಗಳನ್ನು ಮಾಡಿ ರೈತರ ಸಮಸ್ಯೆಯನ್ನು ಬಗೆಹರಿಸಿಲ್ಲ. ಈ ಹಿನ್ನೆಲೆಯಲ್ಲಿ ನಾವು ದೆಹಲಿಯಲ್ಲಿ ರೈತರ ಟ್ರ್ಯಾಕ್ಟರ್ ಪೆರೇಡನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ನಾವು ಎಲ್ಲರೂ ಕೂಡ ಒಟ್ಟಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ಯಾವ್ಯಾವ ಕಡೆಯಿಂದ ನಗರ ಪ್ರದೇಶವನ್ನು ಮಾಡ್ತೀವಿ? ಬೆಂಗಳೂರು ನಗರಕ್ಕೆ ಬರುವಂಥ ಎಲ್ಲ ರಸ್ತೆಗಳಿಂದಲೂ ಕೂಡ ರೈತರು ಟ್ರ್ಯಾಕ್ಟರ್, ಮೋಟ್ರ್ ಬೈಕ್ ಮತ್ತು ಜೀಪ್ಗಳ ಮೂಲಕ ಬೇರೆ ಬೇರೆ ರೀತಿಯ ವಾಹನಗಳ ಮೂಲಕ ಬೆಂಗಳೂರು ನಗರವನ್ನು ಪ್ರವೇಶ ಮಾಡಿ ನಾವೆಲ್ಲರೂ ಕೂಡ ಏನು ಫ್ರೀಡಮ್ ಪಾರ್ಕ್ನಲ್ಲಿ ಒಂದು ಸೇರುವಂಥ ಕೆಲಸವನ್ನು ಮಾಡ್ತೀವಿ. ಅಲ್ಲಿ ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಇದು ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸುವಂಥ ಕಾರ್ಯಕ್ಕೆ ತಡೆ ಒಡ್ಡುವಂಥ ಜನರೇ ಈ ಒಂದು ಸಂವಿಧಾನಕ್ಕೆ ಅಪಚಾರ ಮಾಡ್ತಾರೆ ಅನ್ನುವಂಥ ವಿಚಾರವನ್ನು ಹೇಳಲಿಕ್ಕೆ ಅವಕಾಶ ಕೊಡದೇನೆ ಪೊಲೀಸರು ನಮ್ಮ ಟ್ರ್ಯಾಕ್ಟರ್ಗಳಾಗಲಿ ವಾಹನಗಳಾಗಲಿ ಯಾವುದೇ ರೀತಿ ತಡೆಯನ್ನು ಒಡ್ಡಬಾರದು. ಇಡೀ ವಿಶ್ವವೇ ದೇಶದ ರೈತರ ಈ ಒಂದು ರ್ಯಾಲಿಯನ್ನು ಗಮನಿಸ್ತಾ ಇದೆ. ಇಡೀ ವಿಶ್ವಕ್ಕೆ ಈ ರೀತಿಯ ಕೆಟ್ಟ ಬೆಳವಣಿಗೆಗಳ ಪ್ರತಿಕ್ರಿಯೆ ಹೋಗಬಾರದು. ಇಡೀ ವಿಶ್ವವೇ ರೈತರ ಈ ಒಂದು ರ್ಯಾಲಿಯನ್ನು ಹೆಚ್ಚು ಪ್ರಶಂಸೆ ಮಾಡುವಂಥ ದಿಕ್ಕಿನಲ್ಲಿ ಅವಕಾಶವನ್ನು ಕಲ್ಪಿಸಬೇಕು. ಪೊಲೀಸರು ಸರ್ಕಾರದ ಮಂತ್ರಿಗಳ ಗುಲಾಮಗಿರಿ ಕೆಲಸ ಮಾಡಬಾರ್ದು. ಪೊಲೀಸರು ಸಂವಿಧಾನದ ಗುಲಾಮಗಿರಿ ಕೆಲಸವನ್ನು ಮಾಡಬೇಕು. ಸಂವಿಧಾನಕ್ಕೆ ಗೌರವ ತರುವಂಥ ಕೆಲಸ ಮಾಡಬೇಕು. ದೆಹಲಿ ಸರ್ಕಾರ ಈಗಾಗಲೇ ಅನುಮತಿಯನ್ನು ಕೊಟ್ಟಿದೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ರೈತರ ಒಂದು ರ್ಯಾಲಿಗೆ ಯಾವುದೇ ಅಡೆತಡೆಯನ್ನು ಒಡ್ಡಬಾರದು ಅನ್ನುವಂಥ ಮನವಿಯನ್ನು ನಾನು ಮಾಡಲಿಕ್ಕೆ ಬಯಸ್ತೇನೆ. ಸುಮಾರು ಎಷ್ಟು ಟ್ರ್ಯಾಕ್ಟರ್ಗಳು ಈ ಒಂದು ಪರೇಡ್ನಲ್ಲಿ ಭಾಗವಹಿಸ್ತಾ ಇದ್ದೀವಿ? ಈಗಾಗಲೇ ಕರ್ನಾಟಕದ ಉದ್ದಗಲಕ್ಕೂ ಸುಮಾರು 10,000ಕ್ಕೂ ಹೆಚ್ಚು ವಾಹನಗಳು ಬೆಂಗಳೂರು ನಗರತ್ತ ಪ್ರವೇಶವನ್ನು ಪಡೀಲಿಕ್ಕೆ ಬರ್ತಾ ಇದ್ದಾರೆ. ಅದರಲ್ಲಿ ವಿಶೇಷವಾಗಿ 2-3 ಸಾವಿರಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳೇ ಬರ್ತಾ ಇದ್ದಾರೆ. ಈಗಾಗಲೇ ತುಮಕೂರು, ಮೈಸೂರು, ಬೇರೆ ಬೇರೆ ಕಡೆ ಆ ಟ್ರ್ಯಾಕ್ಟರ್ಗಳನ್ನ ತಡೆದಿದ್ದಾರೆ. ರೈತರು ರಸ್ತೆಯಲ್ಲಿ ಮಲಗಿ ಆ ಒಂದು ಹೋರಾಟವನ್ನು ಮುಂದುವರಿಸ್ತಾ ಇದ್ದಾರೆ. ಇದು ರಾಷ್ಟ್ರಕ್ಕೆ ಮಾಡುವ ಅಪಮಾನವನ್ನು ನೀವು ಮಾಡ್ತಾಯಿದ್ದೀರಿ ಪೊಲೀಸ್ನವರೇ. ನಾವು ರಾಷ್ಟ್ರ ಧ್ವಜವನ್ನು ಹಿಡಿದು ಬೆಂಗಳೂರಿಗೆ ಹೋಗ್ತಾ ಇದ್ರು ಕೂಡ ತಡೆ ಓಡ್ತಾ ಇದ್ದೀರಿ ಅಂತೇಳಿ ಅಲ್ಲಿ ಚಳವಳಿಗಳು ನಡೀತಾ ಇದೆ. ನಿನ್ನೆ ಕೂಡ ಸರ್ಕಾರದ ಮಟ್ಟದಲ್ಲಿ ನಮ್ಮ ಒಂದು ರೈತ ಮುಖಂಡರ ಜೊತೆ ಸಭೆ ನಡೆದಿದೆ. ಆಗ ಪೊಲೀಸ್ನವರು 50 ಟ್ರ್ಯಾಕ್ಟರ್ಗಳಿಗೆ ಬೆಂಗಳೂರು ನಗರಕ್ಕೆ ಪ್ರವೇಶವನ್ನು ಕೊಡ್ತೀವಿ ಅಂತ ಹೇಳಿದ್ರು. ನಾವು ಕೇಳಿದ್ದು ದೆಹಲಿನಲ್ಲಿ ಎಲ್ಲ ಟ್ರ್ಯಾಕ್ಟರ್ಗಳಿಗೆ ಪ್ರವೇಶವನ್ನು ಕೊಟ್ಟಿದ್ದಾರೆ, ನೀವು ಯಾಕೆ 50 ಟ್ರ್ಯಾಕ್ಟರು 100 ಟ್ರ್ಯಾಕ್ಟರು ಅಂತೇಳಿ ತಾರತಮ್ಯ ರೀತಿಯನ್ನು ಅನುಸರಿಸ್ತಾ ಇದ್ದೀರಿ. ಇಡೀ ರಾಜ್ಯದ ರೈತರನ್ನು ಇಬ್ಬಾಗ ಮಾಡುವಂಥ ಕೆಲಸ ಮಾಡಬೇಡಿ. ಎಲ್ಲ ರೈತರು ರ್ಯಾಲಿಯಲ್ಲಿ ಬಂದು ಗೌರವವನ್ನು ಸಲ್ಲಿಸಿ ರಾಷ್ಟ್ರಧ್ವಜಕ್ಕೆ ಹೋಗ್ತಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮ ಸಹಕಾರ ಇರಲಿ ಅಂತಂತದ್ದನ್ನ ನಾವು ಕೇಳಿದ್ದೀವಿ. ಪೊಲೀಸ್ನವರು ಕೂಡ ತಾಳ್ಮೆಯಿಂದ ಸಂವಿಧಾನಬದ್ಧವಾದಂಥ ಈ ಒಂದು ದಿನದಲ್ಲಿ ಸಂವಿಧಾನವನ್ನು ಗೌರವಿಸುವಂಥ ರೈತರ ಹಕ್ಕನ್ನು ಕಾಪಾಡುವಂಥ ಕೆಲಸವನ್ನು ಮಾಡಬೇಕು ಅಂತಕ್ಕಂಥದ್ದು ನಮ್ಮೆಲ್ಲರ ಒಂದು ಒತ್ತಾಯ. ಅಂದರೆ ದೆಹಲಿಯಲ್ಲಿ ಟ್ರ್ಯಾಕ್ಟರ್ಗಳ ಪ್ರವೇಶಕ್ಕೆ ಅನುಮತಿಯನ್ನು ನೀಡಲಾಗಿದೆ, ಇಲ್ಲಿ ತಡೆ ಒಡ್ಡಲಾಗ್ತಿದೆ. ಒಂದು ವೇಳೆ ತಡೆ ಒಡ್ಡಿದ್ರೆ ನಿಮ್ಮ ಹೋರಾಟ ಯಾವ ರೀತಿ ಇರುತ್ತೆ, ನೀವೇನು ಮಾಡ್ತೀರಾ? ನೋಡಿ, ಪೊಲೀಸ್ನವರು ದೆಹಲಿಯಲ್ಲಿ ಪೆರೇಡ್ ನಡೆಸಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ, ಕರ್ನಾಟಕದಲ್ಲಿ ಕೊಡ್ತಾ ಇಲ್ಲ ಅನ್ನೋ ಮಾತನ್ನು ಕೇಳಿದಿರಿ. ಅದಕ್ಕೆ ಸರ್ಕಾರನೇ ಉತ್ತರ ಹೇಳಬೇಕು. ಯಾಕೆಂದರೆ ಪೊಲೀಸ್ನವರೇ ಉತ್ತರ ಹೇಳಬೇಕು.
ಸುಮ್ಮನೆ ಪೊಲೀಸ್ನವರು ತಮ್ಮ ಇಷ್ಟ ಬಂದಾಗ ಆಡಳಿತ ಮಾಡೋಕ್ಕೆ ನಮ್ಮ ಸಂವಿಧಾನದಲ್ಲಿ ಇಲ್ಲ. ಸಂವಿಧಾನದ ದಿನ ಇವತ್ತು ಗಣರಾಜ್ಯೋತ್ಸವ ದಿನ. ಇದನ್ನು ಯಾರೂ ಕೂಡ ಮರಿಬಾರ್ದು. ಸಂವಿಧಾನದಲ್ಲಿರ್ತಕ್ಕಂಥ ಮಾನವನ ಹಕ್ಕುಗಳನ್ನು ಕಾಪಾಡುವಂಥ ಕೆಲಸ ಆಗಬೇಕು, ಸಂವಿಧಾನವನ್ನು ಗೌರವಿಸುವಂಥ ಕೆಲಸ ಆಗಬೇಕು. ಅದನ್ನು ನಾವು ರೈತರು ಸಂವಿಧಾನವನ್ನು ಗೌರವಿಸುವಂಥ ರಾಷ್ಟ್ರಧ್ವಜವನ್ನು ಹಿಡಿದು ಸರ್ಕಾರ ಮಾಡುವಂಥ ಏನು ಕಾರ್ಯಕ್ರಮದ ನಂತರ ನಾವು ರ್ಯಾಲಿಯನ್ನು ಮಾಡ್ತೀವಿ ಅಂತ ಹೇಳಿದ್ದೀವಿ. ಇವತ್ತು ನಾವು ಹೋರಾಟವನ್ನು ಮಾಡ್ತಾಯಿಲ್ಲ, ಚಳವಳಿಯನ್ನು ಮಾಡ್ತಾಯಿಲ್ಲ, ಸರ್ಕಾರಕ್ಕೆ ಅಗೌರವ ಸೂಚುವಂಥ ಕೆಲಸ ಮಾಡ್ತಾಯಿಲ್ಲ. ಇದನ್ನೆಲ್ಲವನ್ನು ಅರ್ಥ ಮಾಡ್ಕೊಂಡು ಸಂವಿಧಾನದ ದಿನ ಇಂದು ನಮ್ಮ ರೈತರ ಹಕ್ಕುಗಳನ್ನು ಪ್ರತಿಪಾದಿಸಲಿಕ್ಕೆ ಒಂದು ಅವಕಾಶವನ್ನು ಕಲ್ಪಿಸಬೇಕು ಅಂತಕ್ಕಂಥದ್ದು ನಮ್ಮ ಒತ್ತಾಯ. ಅಂದರೆ ನಿಮ್ಮ ಹೋರಾಟ ಯಾವ ರೀತಿ, ನೀವು ಎಲ್ಲಿಂದ ಎಲ್ಲಿ ತನಕ ಪಾಲ್ಗೊಳ್ತಾ ಇದ್ದೀರಾ? ಈಗಾಗಲೇ ರಾಜ್ಯದ ಉದ್ದಗಲಕ್ಕೂ ಇರತಕ್ಕಂಥ ರೈತಾಪಿ ಬಂಧುಗಳು, ರೈತ ಮುಖಂಡರುಗಳು ಬೆಂಗಳೂರು ನಗರವನ್ನು ಪ್ರವೇಶ ಮಾಡುವ ಎಲ್ಲ ರಸ್ತೆಗಳಿಂದ ಬೆಂಗಳೂರಿಗೆ ಪ್ರವೇಶವನ್ನು ಮಾಡ್ತಾಯಿದ್ದಾರೆ. ಎಲ್ಲರೂ ಕೂಡ ಒಂದು ಭಾಗದಿಂದ ರೈತ ಮುಖಂಡರು ಈ ಬೆಂಗಳೂರು ನಗರವನ್ನು ಪ್ರವೇಶ ಮಾಡ್ತಾಯಿದ್ದಾರೆ. ನಾನು ಕೂಡ ಮೈಸೂರು ರಸ್ತೆಯಿಂದ ಈಗಾಗಲೇ ಸುಮ್ಮನಹಳ್ಳಿ ಸರ್ಕಲ್ನಲ್ಲಿ ನೂರಾರು ವಾಹನಗಳಲ್ಲಿ ರೈತರು ಬರ್ತಾ ಇದ್ದಾರೆ. ಅವರ ಜೊತೆ ನಾವು ನಾಯಂಡಹಳ್ಳಿಗೆ ಹೋಗಿ ಅಲ್ಲಿಂದ ಮೈಸೂರು ಕಡೆಯಿಂದ ಬರ್ತಕ್ಕಂಥ ಟ್ಯಾಕ್ಟರ್ಗಳು ಮತ್ತು ಮೋಟ್ರ್ ಬೈಕ್ಗಳು ರೈತರ ರ್ಯಾಲಿಯನ್ನು ಜೊತೆಗೂಡಿ ಏನು ಟೌನ್ ಹಾಲ್ ಬೆಂಗಳೂರಿನ ಮೈಸೂರು ರಸ್ತೆಯ ಮೂಲಕ ಟೌನ್ ಹಾಲ್ ಬಳಿ ಬಂದು ಟೌನ್ ಹಾಲ್ನಿಂದ ಮೈಸೂರು ಬ್ಯಾಂಕ್ ಸರ್ಕಲ್ಗೆ ಬಂದು ಮೈಸೂರು ಬ್ಯಾಂಕ್ ಸರ್ಕಲ್ನಿಂದ ಸ್ವತಂತ್ರ ಉದ್ಯಾನವನವನ್ನು ತಲುಪಿ ಅಲ್ಲಿ ರಾಷ್ಟ್ರಧ್ವಜಕ್ಕೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೇವೆ. ಫ್ರೀಡಮ್ ಪಾರ್ಕ್ನಲ್ಲಿ ಎಲ್ಲ ಮುಖಂಡರು ಜೊತೆಗಿರ್ತಾರೆ, ಯಾರ್ಯಾರು ಇರ್ತಾರೆ ಅಲ್ಲಿ? ಇಡೀ ರಾಜ್ಯದ ರೈತ, ದಲಿತ, ಕಾರ್ಮಿಕ, ಜನಪರ ಸಂಘಟನೆಗಳ ಎಲ್ಲ ಮುಖಂಡರು ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ಎಲ್ಲರೂ ಕೂಡ ಪಕ್ಷಾತೀತವಾಗಿ ಯಾವುದೇ ಹೋರಾಟದ ಭಿನ್ನಾಭಿಪ್ರಾಯಗಳಿಲ್ಲದೆ ಈ ಒಂದು ಹೋರಾಟದಲ್ಲಿ, ಈ ಒಂದು ರ್ಯಾಲಿಯಲ್ಲಿ ಭಾಗವಹಿಸ್ತೀವಿ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತೀವಿ. ರಾಷ್ಟ್ರ ಧ್ವಜಕ್ಕೆ ಗೌರವವನ್ನು ಸಲ್ಲಿಸುವಂಥ ಕೆಲಸವನ್ನು ಮಾಡ್ತೀವಿ. ಕಳೆದ 2 ತಿಂಗಳುಗಳಿಂದ ರೈತರು ಹೋರಾಟ ನಡೆಸ್ತಾ ಇದ್ರು ಕೂಡ ಕೇಂದ್ರ ಸರ್ಕಾರ ಜಗ್ತಾ ಇಲ್ಲ, ಬಗ್ತಾ ಇಲ್ಲ ಅಂತ ಅನಿಸ್ತಿದೆಯಾ? ಮತ್ತು ಇವತ್ತಿನ ಹೋರಾಟದ ನಂತರ ಮುಂದಿನ ಹೋರಾಟ ಯಾವ ರೀತಿ ಇರ್ಬೋದು, ಎಲ್ಲಿ ತನಕ ಸಾಗ್ಬೋದು? ನೋಡಿ, 58 ದಿನಗಳಿಂದ 145 ಜನ ಈ ಹೋರಾಟಕ್ಕಾಗಿ, ದೇಶದ ರೈತರ ಹೋರಾಟಕ್ಕಾಗಿ ತಮ್ಮ ಪ್ರಾಣವನ್ನೇ ತ್ಯಾಗ ಮಾಡಿದ್ದಾರೆ. ಇದು ಐತಿಹಾಸಿಕವಾದಂಥ ಹೋರಾಟ. ಈ ಸ್ವತಂತ್ರ ಪೂರ್ವದಲ್ಲೂ ಕೂಡ ಈ ರೀತಿಯ ಹೋರಾಟ ನಡೆದಿರಲಿಲ್ಲ. ಅದರಲ್ಲೂ ವಿಶೇಷವಾಗಿ ಶಾಂತಿಯುತವಾದಂಥ ಹೋರಾಟವನ್ನು ಮಾಡ್ತಾಯಿದ್ದಾರೆ. ಸರ್ಕಾರ ಆರಂಭದಲ್ಲಿ ಈ ಚಳುವಳಿಗಾರರನ್ನು ನಿರ್ಲಕ್ಷ್ಯ ಮಾಡ್ತು, ಮಾತುಕತೆಯೇ ಆಡೋದಿಲ್ಲ ಅಂತ ಹೇಳ್ತು. ಆಮೇಲೆ ಕಾಯ್ದೆ ವಾಪಸ್ ತಗೊಳ್ಳಿಕ್ಕಾಗಲ್ಲ ಅಂತ ಹೇಳಿದ್ರು. ಆಮೇಲೆ ತಿದ್ದುಪಡಿ ಮಾಡ್ತೀವಿ ಅಂತ ಹೇಳಿದ್ರು. ಹಾಗೆ ಆನಂತರ ಕೊನೆಯಲ್ಲಿ 1 ವರ್ಷ 8 ತಿಂಗಳು ಸಸ್ಪೆಂಡ್ ಮಾಡ್ತೀವಿ ಅಂತ ಹೇಳಿದ್ರು. ಈ ರೀತಿಯ ಬೆಳವಣಿಗೆಗಳನ್ನು, ನಾಟಕೀಯವಾದ ಬೆಳವಣಿಗೆಗಳನ್ನ ಮಾಡಬಾರ್ದು. ಸರ್ಕಾರ ಕಾಯ್ದೆಗಳನ್ನು ವಾಪಸ್ ಪಡಿಬೇಕು. MSP ಬೆಲೆಗೆ ಶಾಸನಬದ್ಧ ಸ್ವರೂಪವನ್ನು ನೀಡುವಂಥ ಕೆಲಸ ಆಗಬೇಕು. ಇವೆರಡೇ ನಮ್ಮ ರೈತರ ಮುಖ್ಯವಾದಂಥ ವಿಚಾರಗಳಾಗಿದೆ. ಇದರ ಬಗ್ಗೆ ಕೇಂದ್ರ ಸರ್ಕಾರ ರೈತರ ಪರವಾಗಿ ನಿಲ್ಲೋದಾದರೆ ಈ ಒಂದು ತೀರ್ಮಾನಗಳನ್ನು ಕೈಗೊಳ್ಳಬೇಕು. ಇಲ್ಲ ಅಂತ ಹೇಳಿದ್ರೆ ಈಗಾಗಲೇ ರಾಷ್ಟ್ರ ಮಟ್ಟದ ರೈತ ಸಂಘಟನೆಗಳು ತೀರ್ಮಾನವನ್ನು ಕೈಗೊಂಡಿದ್ದಾರೆ. 1ನೇ ತಾರೀಕು ನಾವೆಲ್ಲರೂ ಏನು ದೆಹಲಿಯಲ್ಲಿ ನಡಿಗೆಯ ಮೂಲಕ ಪಾರ್ಲಿಮೆಂಟ್ ಭವನಕ್ಕೆ ಚಲೋ ಮಾಡುವಂಥ ಕೆಲಸವನ್ನು ಮಾಡಲಿಕ್ಕೆ ತೀರ್ಮಾನ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕದಲ್ಲೂ ಕೂಡ ಹಂತವಾಗಿ ಜಿಲ್ಲಾ ಕೇಂದ್ರಗಳಲ್ಲಿ, ತಾಲೂಕು ಕೇಂದ್ರಗಳಲ್ಲಿ ಚಳವಳಿಯನ್ನು ತೀವ್ರಗೊಳಿಸುವಂಥ ತೀರ್ಮಾನವನ್ನು ಮಾಡ್ತೇವೆ. ಥ್ಯಾಂಕ್ ಯು ಸರ್. ಇದಾಗಿತ್ತು ಕುರುಬೂರು ಶಾಂತಕುಮಾರ್ ಅವರ ಮಾತು. ಕ್ಯಾಮರಾ ಪರ್ಸನ್ ನವೀನ್ ಮಂಡ್ಯ ಜೊತೆ ಆನಂದ್ ಸಾಲುಂಡಿ, ನ್ಯೂಸ್. ಟ್ರ್ಯಾಕ್ಟರ್ಗಳು ವಾಪಸ್ ಹೋಗ್ತಾ ಇದೆ. ಅಂದ್ರೆ ಕೋಲಾರ ಶಿಡ್ಲಘಟ್ಟದಲ್ಲಿ ಟ್ರ್ಯಾಕ್ಟರ್ಗಳಿಗೆ ತಡೆ ಹಿಡಿಯಲಾಗ್ತಾ ಇದೆ. ಶಿಡ್ಲಘಟ್ಟ ಬಳಿಯಲ್ಲಿ 6 ಟ್ರ್ಯಾಕ್ಟರ್ಗಳನ್ನ ಪೊಲೀಸರು ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಇನ್ನು ಕೆಲ ರೈತರು ಪೊಲೀಸರಿಗೆ ಹಿಡಿತಾ ಇದ್ದಾರೆ ಅಂತ ಗೊತ್ತಾದ ತಕ್ಷಣ ಅದನ್ನ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಸಾಕಷ್ಟು ಕಡೆಗಳಲ್ಲಿ ಏನಾಗ್ತಾ ಇದೆ, ಪೊಲೀಸರು ಅದನ್ನ ತಮ್ಮ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ. ನೀವು ಬೇರೆ ವೆಹಿಕಲ್ ಅಲ್ಲಿ ಹೋಗಿ, ಟ್ರ್ಯಾಕ್ಟರ್ ಮಾತ್ರ ಬೆಂಗಳೂರು ಒಳಗಡೆ ನಾವು ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ಹೊರಭಾಗದಲ್ಲೇ ತಡೆ ಹಿಡಿತಾ ಇದ್ದಾರೆ. ಈಗ ಶಿಡ್ಲಘಟ್ಟದಲ್ಲಿ ಈ ತರ ಆಗಿರೋದು, ಸುಮಾರು ಒಂದು 6 ಟ್ರ್ಯಾಕ್ಟರ್ಗಳನ್ನ ಪೊಲೀಸರು ತಡೆ ಹಿಡಿದಿದ್ದಾರೆ, ಅಲ್ಲಿ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ರೈತರು ಕೇಳ್ತಾ ಇರೋದು, ನಾವು ಶಾಂತಿಯುತವಾಗಿ ರ್ಯಾಲಿಯಲ್ಲಿ ಪಾಲ್ಗೊಳ್ತೀವಿ, ರೈತ ಮುಖಂಡರು ನಮಗೆ ಸೂಚನೆ ಕೊಟ್ಟಿದ್ದಾರೆ, ನಮ್ಮನ್ನ ಬಿಡಿ ಅಂತ. ಆದರೆ ಪೊಲೀಸರಿಗೆ ಸಿಕ್ಕಿರೋ ಸೂಚನೆ, ಯಾವುದೇ ಕಾರಣಕ್ಕೂ ಒಂದೇ ಒಂದು ಟ್ರ್ಯಾಕ್ಟರ್ ಕೂಡ ಬೆಂಗಳೂರು ನಗರ ಪ್ರವೇಶ ಮಾಡಬಾರ್ದು ಅಂತ. ಪೊಲೀಸರು ಅವ್ರ ಕರ್ತವ್ಯ ಅವರು ಮಾಡ್ತಾ ಇದ್ದಾರೆ. ರೈತ ಮುಖಂಡರು ನಮಗೆ ನ್ಯಾಯ ಬೇಕು, ಹಾಗಾಗಿ ಹೋರಾಟ ಮಾಡಿ ಅಂತ ಅನ್ನದಾತರಿಗೆ ಕರೆ ಕೊಟ್ಟಿರೋದ್ರಿಂದ ರೈತರು ನಾವೀಗ ಟ್ರ್ಯಾಕ್ಟರ್ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಕೂಡ ಪೊಲೀಸರು ಬಿಡದೇ ಇರೋದ್ರಿಂದ ತುಂಬ ಜನ ಸ್ವಯಂ ಪ್ರೇರಣೆಯಿಂದ ವಾಪಸ್ ತಗೊಂಡು ಹೋಗ್ತಾ ಇದ್ದಾರೆ. ಇನ್ನು ಕೆಲವು ಕಡೆ ಪೊಲೀಸರು ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡ್ಕೊಳ್ತಾ ಇದ್ದಾರೆ.
ಬೆಂಗಳೂರಿಗೆ ಬರ್ತಾ ಇದ್ದ ಟ್ರ್ಯಾಕ್ಟರ್ಗಳೀಗ ವಾಪಸ್ ಹೋಗ್ತಾ ಇದೆ. ಮತ್ತೆ ಶಿಡ್ಲಘಟ್ಟದಲ್ಲಿ ಪೊಲೀಸರು 6 ಟ್ರ್ಯಾಕ್ಟರ್ಗಳನ್ನ ತಮ್ಮ ವಶಕ್ಕೆ ಪಡ್ಕೊಂಡಿದ್ದಾರೆ. ಪೊಲೀಸರಿಗೆ ಸೂಚನೆ ಇದೆ, ಅವ್ರ ಕರ್ತವ್ಯವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಈಗ ದೆಹಲಿಯಲ್ಲಿ ಪರ್ಮಿಷನ್ ಸಿಕ್ಕಿದೆ, ಇಲ್ಲಿ ಯಾಕೆ ಸಿಗ್ತಾ ಇಲ್ಲ ಅಂತ ರೈತರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ಸರ್ಕಾರ ಇದಕ್ಕೆ ಯಾವ ಥರ ಉತ್ತರ ಕೊಡುತ್ತೆ ಅನ್ನೋದನ್ನ ನೋಡಬೇಕಾಗತ್ತೆ. ಈಗ ಟ್ರ್ಯಾಕ್ಟರ್ಗಳಿಗೆ ತಡೆ ಹಿಡಿತಾ ಇದ್ದಾರೆ. ತುಂಬಾ ಜನ ರೈತರು ಹಳ್ಳಿಗಳಿಂದ ಟ್ರ್ಯಾಕ್ಟರನ್ನ ತಗೊಂಡು ಬರ್ತಾ ಇಲ್ಲ, ತಗೊಂಡು ಬಂದಿದ್ದನ್ನ ಈ ಥರ ವಶಕ್ಕೆ ಪಡೆಯಲಾಗ್ತಾ ಇದೆ. ಸದ್ಯಕ್ಕೆ ಚಿಕ್ಕಬಳ್ಳಾಪುರದಲ್ಲಿ ಸಿಚುವೇಶನ್ ಯಾವ ಥರ ಇದೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ನವೀನ್ ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನವೀನ್, ಪೊಲೀಸರಿಗೆ ಸೂಚನೆ ಇದೆ ಒಂದೇ ಒಂದು ಟ್ರ್ಯಾಕ್ಟರ್ ಅನ್ನು ಕೂಡ ಬೆಂಗಳೂರು ನಗರ ಪ್ರವೇಶ ಮಾಡದಂತೆ ನೋಡ್ಕೊಳ್ಬೇಕು ಅಂತ. ಈಗ ಶಿಡ್ಲಘಟ್ಟ ಇರ್ಬೋದು ಮತ್ತೆ ಕೋಲಾರ ಸೈಡ್ ಅಂದ್ರೆ ಚಿಕ್ಕಬಳ್ಳಾಪುರ ಭಾಗದಲ್ಲಿ ಯಾವ ತರ ಇದೆ ಪರಿಸ್ಥಿತಿ? ಟ್ರ್ಯಾಕ್ಟರ್ಗಳನ್ನ ತಡೆ ಹಿಡಬೇಕು ಅಂತ ಹೇಳಿ ಪೊಲೀಸ್ನವರಿಗೆ ಒಂದು ಕಟ್ಟುನಿಟ್ಟಾದಂತ ಒಂದು ಸೂಚನೆ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದು ರಾಣಿ ಕ್ರಾಸ್ ಆಗಿರ್ಬೋದು, ಮತ್ತೆ ಸಾದಳ್ಳಿ ಗೇಟ್ ಅಲ್ಲಿ ಮತ್ತೆ ಒಂದಷ್ಟು ಹೆದ್ದಾರಿಗಳೊಳಗಡೆ ಒಂದು ಬ್ಯಾರಿಕೇಡ್ಗಳನ್ನ ಹಾಕಿ ಪೊಲೀಸರ ಒಂದು ಕಟ್ಟುನಿಟ್ಟಿನ ಎಚ್ಚರಿಕೆಯನ್ನು ತಗೊಂಡು ಅಲ್ಲಿ ಒಂದು ಟ್ರ್ಯಾಕ್ಟರ್ಗಳನ್ನ ಮಾತ್ರ ಬಿಟ್ಟು ಇನ್ನು ಟ್ರ್ಯಾಕ್ಟರ್ಗಳನ್ನ ಮಾತ್ರ ತಡೆ ಹಿಡಿಲಾಗ್ತಾ ಇರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಇನ್ನೊಂದು ಮಾರ್ಗವಾಗಿ ಶಿಡ್ಲಘಟ್ಟ ಮಾರ್ಗವಾಗಿ ಮೇಲೂರು ಮತ್ತೆ ಬಾಗ್ಲೂರು ಒಂದು ಮಾರ್ಗವಾಗಿ ಒಂದು ಕಟ್ ರೂಟ್ ಇದೆ. ಸೊ ಆ ರೂಟ್ ನಲ್ಲಿ ಬೆಂಗಳೂರಿನ ಪ್ರವೇಶಿಸೋದಕ್ಕೆ ಒಂದು ಟ್ರ್ಯಾಕ್ಟರ್ಗಳು ಪ್ರಯತ್ನವನ್ನ ನಡೆಸಿರ್ತಕ್ಕಂಥ ಟ್ರ್ಯಾಕ್ಟರ್ಗಳನ್ನ ಮೇಲೂರು ಅನ್ನೋ ಒಂದು ಗ್ರಾಮದಲ್ಲಿ ತಡೆ ಹಿಡಿತಕ್ಕಂಥದ್ದು. ಸೊ ಆ 6 ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದು ಮತ್ತೆ ಡ್ರೈವರ್ಗಳನ್ನ ಸಹ ಒಂದು ವಶಕ್ಕೆ ಪಡೆದಿರ್ತಕ್ಕಂಥದ್ದು. ನಂತರ ಗುಡಿಬಂಡೆಯಲ್ಲೂ ಸಹ 4 ಟ್ರ್ಯಾಕ್ಟರ್ಗಳು ಗುಡಿಬಂಡೆ ಶಿಡ್ಲಘಟ್ಟ ಮಾರ್ಗವಾಗಿ ಒಂದು ಕಟ್ ರೂಟ್ ಅಲ್ಲಿ ಬರೋದಕ್ಕೆ ಪ್ರಯತ್ನ ಪಟ್ಟಂತ 4 ಟ್ರ್ಯಾಕ್ಟರ್ಗಳನ್ನ ಅಲ್ಲಿ 4 ಮತ್ತೆ ಇಲ್ಲಿ 10 ಟ್ರ್ಯಾಕ್ಟರ್ಗಳನ್ನ ವಶಕ್ಕೆ ಪಡೆದು ಈಗ ಡ್ರೈವರ್ಗಳನ್ನ ಸಹ ವಶಕ್ಕೆ ಪಡೆದಿರ್ತಕ್ಕಂಥದ್ದು. ಪೊಲೀಸರು ಅವರ ಕರ್ತವ್ಯನ ಮಾಡಲೇಬೇಕಾಗುತ್ತೆ. ಸರ್ಕಾರ ನಿರ್ದೇಶಿಸಿದಂತೆ ಯಾರು ಸಹ ಹೆದ್ದಾರಿಯನ್ನ ತಡೆಯಬಾರ್ದು. ಮತ್ತು ರೈತರು ಇಲ್ಲಿ ಪ್ರೊಟೆಸ್ಟ್ಗೆ ನಿಂತರೆ ಇಲ್ಲ ಅಟ್ಲೀಸ್ಟ್ ನಾವು ಬ್ಯಾರಿಕೇಡ್ಗಳ ಬರೀ ತಡಿತೀವಿ ಅಂತ ಹೇಳಿ ಸಹ ನಿಂತ್ರೆ ಅಲ್ಲಿ ಟ್ರ್ಯಾಕ್ಟರ್ಗಳನ್ನ ನಿಲ್ಸಿದ್ರೆ ಜಮಾ ಮಾಡಿದ್ರೆ ಸೊ ಹೆದ್ದಾರಿಗಳಲ್ಲಿ ತೊಂದರೆ ಆಗುತ್ತೆ. ಸೊ ಇವತ್ತು ಗಣರಾಜ್ಯೋತ್ಸವ ಇರೋದ್ರಿಂದ ಸೊ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ಗಳು ಸಹ ಹೋರಾಡ್ತಿರ್ತಾರೆ. ಸೊ ಸಾಕಷ್ಟು ಒಂದು ಭದ್ರತೆ ಕೊಡ್ಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯಾವುದೇ ರೀತಿಯಾದಂತಹ ಲೋಪ ಆಗಬಾರ್ದು. ಸರ್ಕಾರದ ನಿರ್ದೇಶನಗಳೇನಿದೆ ಅದನ್ನ ಪಾಲಿಸಬೇಕು ಅಂತ ಹೇಳಿ ಸರ್ ಒಂದು ಹೆದ್ದಾರಿಗಳಲ್ಲಿ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಸೊ ಒಳಭಾಗದಲ್ಲಿ ಎಲ್ಲಿಂದ ಹೋಗ್ಬೋದಾಗಿತ್ತು ಆ ದಾರಿಗಳಲ್ಲಿ ಸಹ ಒಂದಿಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿ ಒಂದಿಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಂಡು ಟ್ರ್ಯಾಕ್ಟರ್ಗಳನ್ನ ತಡಿತಾ ಇರ್ತಕ್ಕಂಥದ್ದು. ಥ್ಯಾಂಕ್ ಯು ರವೀನ್ ಕುಮಾರ್ ತಮ್ಮ ಇನ್ಫಾರ್ಮೇಶನ್ಗೆ. ಆಗಿದ್ದಾರೆ ಸಾಕಷ್ಟು ರೈತರು ಗಡಿ ಭಾಗದಲ್ಲಿ ಬಂದು ಜಮಾವಣೆ ಆಗ್ತಾ ಇದ್ದಾರೆ. 5 ದಿಕ್ಕುಗಳಿಂದ ಬೆಂಗಳೂರಿನಲ್ಲಿ ಬಂದು ಬೃಹತ್ ರ್ಯಾಲಿ ಮಾಡೋದಕ್ಕೆ ರೈತರು ತಯಾರಿಯನ್ನ ಮಾಡ್ಕೊಂಡಿರೋದು. ರೈತ ಮುಖಂಡರ ಸೂಚನೆಗೋಸ್ಕರ ಇದೀಗ ಕಾಯ್ತಾ ಇದ್ದಾರೆ. ಇನ್ನು ಟ್ರ್ಯಾಕ್ಟರ್ ಮುಖಾಂತರ ಬರ್ತಿರುವಂತ ರೈತರನ್ನ ಪೊಲೀಸರು ಬೆಂಗಳೂರಿನ ಹೊರಗಡೆನೆ ತಡೆ ಹಿಡಿತಾ ಇದ್ದಾರೆ. ಇನ್ನು ಏರ್ಪೋರ್ಟ್ ಟೋಲ್ ನಲ್ಲಿ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಹೊಸಕೋಟೆ ಟೋಲ್ ಬಳಿಯಲ್ಲಿ ಸದ್ಯದ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ನಮ್ಮನ್ನ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಇನ್ನು ನೈಸ್ ರೋಡ್ ಜಂಕ್ಷನ್ ಮೈಸೂರು ರಸ್ತೆ ಸೊ ಇಲ್ಲಿನ ಪರಿಸ್ಥಿತಿ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಹರ್ಷ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಗಂಗಾಧರ್, ಆಗ್ಲಿಂದ ನೀವು ಮಾಹಿತಿಯನ್ನ ಕೊಡ್ತಾ ಇದ್ರಿ. ಸಾಕಷ್ಟು ಕಡೆಗಳಲ್ಲಿ ಏನಾಗ್ತಿದೆ ಅಂದ್ರೆ ಟ್ರ್ಯಾಕ್ಟರ್ ಮುಖಾಂತರ ರೈತರು ಬರ್ತಾ ಇದ್ದಾರೆ, ಪೊಲೀಸರು ತಡೆ ಹಿಡಿತಾ ಇದ್ದಾರೆ. ಸೊ ನೀವು ಬೇರೆ ವೆಹಿಕಲ್ ಅಲ್ಲಿ ಹೋಗಿ ಅಂತ ಬಿಡ್ತಾ ಇದ್ದಾರೆ. ನೀವು ಬೆಳಿಗ್ಗೆಯಿಂದ ಹೇಳ್ತಾ ಇದ್ರಿ ಅಲ್ಲಿ ಏರ್ಪೋರ್ಟ್ ಟೋಲ್ ಹತ್ರ ತುಂಬಾ ಜನ ರೈತರು ಬರುವಂತ ನಿರೀಕ್ಷೆ ಇದೆ ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಸಿಚುವೇಶನ್ ಅಲ್ಲಿ ಹೆಂಗಿದೆ ಗಂಗಾಧರ್ ವಾಗಟ? ಎಸ್ ಶರ್ಮಿತಾ, ಈಗ ಕೇಂದ್ರ ಸರ್ಕಾರದ ಹೊಸ ಕೃಷಿ ಮಸೂದೆಗಳನ್ನ ವಿರೋಧಿಸಿ ಇವತ್ತು ಟ್ರ್ಯಾಕ್ಟರ್ ಪೆರೇಡ್ ಅನ್ನ ಹಮ್ಮಿಕೊಂಡಿರುವಂತದ್ದು. ಈ ನಿಟ್ಟಿನಲ್ಲಿ ಎಲ್ಲ ಅಂದ್ರೆ ಈ ಕಡೆ ಬೆಂಗಳೂರು ದೇವನಹಳ್ಳಿ ಆಗಿರ್ಬೋದು, ಬೆಂಗಳೂರು ಗ್ರಾಮಾಂತರ, ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಮತ್ತೆ ಈ ಭಾಗಗಳಿಂದ ಟ್ರ್ಯಾಕ್ಟರ್ ಮೂಲಕ ಬಂದು ಈಗ ನಂದಿ ಕ್ರಾಸ್ ಬಳಿ ಜಮಾವಣೆಯಾಗಿ ಇಲ್ಲಿಂದ ನಗರಕ್ಕೆ ಹೋಗೋಕೆ ಎಲ್ಲ ಕೂಡ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ರು. ಆದ್ರೆ ತಡರಾತ್ರಿಯಿಂದಲೇ ಪೊಲೀಸರು ಹಳ್ಳಿಯಿಂದಲೇ ಟ್ರ್ಯಾಕ್ಟರ್ ಹೊಡೆದಂತೆ ಟ್ರ್ಯಾಕ್ಟರ್ ಮಾಲೀಕರ ಮನೆಗಳಿಗೆ ಹೋಗಿ ಸೂಚನೆ ಕೊಟ್ಟು ಒಂದು ವೇಳೆ ಗಾಡಿ ಏನಾದ್ರೂ ಟ್ರ್ಯಾಕ್ಟರ್ ಹೊರಗಡೆ ತಂದ್ರೆ ಗಾಡಿಯನ್ನ ಸೀಸ್ ಮಾಡ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಶಿಡ್ಲಘಟ್ಟದಲ್ಲಿ ಈಗಾಗಲೇ 25ಕ್ಕೂ ಹೆಚ್ಚು ಒಂದು ಟ್ರ್ಯಾಕ್ಟರ್ ಗಳನ್ನ ಸೀಸ್ ಮಾಡಿದ್ದಾರೆ. ಸದ್ಯ ನಾವೀಗ ನಂದಿ ಕ್ರಾಸ್ ಬಳಿ ಇದ್ದಾವೆ, ನಿಮ್ಗೆ ದೃಶ್ಯಾವಳಿಯಲ್ಲಿ ತೋರಿಸ್ತೀನಿ ಶರ್ಮಿತಾ. ಇಲ್ಲಿ ನೋಡಬಹುದು ಬ್ಯಾರಿಕೇಡ್ ಗಳನ್ನ ಹಾಕಿ ಪೊಲೀಸರು ಬಿಗಿ ಭದ್ರತೆಯನ್ನ ಕೈಗೊಂಡಿರುವಂತದ್ದು. ಯಾಕಂದ್ರೆ ಕಳೆದ ಬಾರಿ ಶಾಶ್ವತ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ರೈತರು ಬಹಳ ದೊಡ್ಡವಾಗಿ ಟ್ರ್ಯಾಕ್ಟರ್ ಗಳ ಮೂಲಕ ನಗರಕ್ಕೆ ಬಂದಿದ್ರು. ಈ ಒಂದು ನಂದಿ ಕ್ರಾಸ್ ಬಳಿಯೇ ಅತಿ ಹೆಚ್ಚು ಜನ ಸೇರಿ ಟ್ರ್ಯಾಕ್ಟರ್ ಗಳ ಮೂಲಕ ನಗರಕ್ಕೆ ಹೋಗಿದ್ರು. ಈ ಸಂದರ್ಭದಲ್ಲಿ ಪೊಲೀಸರು ಅವರ ತಡೆಗಟ್ಟುವಲ್ಲಿ ವಿಫಲರಾಗಿದ್ರು. ಹೀಗಾಗಿ ಈ ಬಾರಿ ಪೊಲೀಸರು ಹೆಚ್ಚು ಜನ ಇಲ್ಲಿ ಜಮಾವಣೆ ಆಗಿ ಹೋಗುವಂತಹ ಸಾಧ್ಯತೆ ನೆಲೆಯಲ್ಲಿ ಇಲ್ಲಿ ಹೆಚ್ಚು ಪೊಲೀಸರ 250ಕ್ಕೂ ಹೆಚ್ಚು ಜನ ಪೊಲೀಸರನ್ನ ಇಲ್ಲಿ ಜಮಾವಣೆ ಮಾಡಿದ್ದಾರೆ. ಇಲ್ಲಿ ಭದ್ರತೆಗೆ ನಿಯೋಜನೆ ಮಾಡಿರುವಂತದ್ದು ಈಶಾನ್ಯ ವಿಭಾಗದ ಡಿಸಿಪಿ ಆಗಿರುವಂತಹ ಸಿ ಕೆ ಬಾಬು ಅವರ ನೇತೃತ್ವದಲ್ಲಿ ಎಲ್ಲಾ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ಗಳು ಕೂಡ ಇಲ್ಲಿ ನಿಯೋಜನೆ ಮಾಡಿದ್ದಾರೆ. ಇದು ರಾಣಿ ಸರ್ಕಲ್ ನೋಡಬಹುದು. 2-3 KSRP ವ್ಯಾನ್ಗಳನ್ನ ಅದಲ್ಲದೆ ಎಲ್ಲಾ ಇನ್ಸ್ಪೆಕ್ಟರ್ಗಳು ಕೂಡ ಈಗ ಅಲರ್ಟ್ ಆಗಿದ್ದಾರೆ. ಸ್ಥಳದಲ್ಲೇ ಎಸಿಪಿ ಮೊಕ್ಕಾಂ ಹೊಡಿರುವಂತದ್ದು.
ಸದ್ಯ KSRP ವ್ಯಾನ್ಗಳಾಗಿರ್ಬೋದು, ಮತ್ತೊಂದು ಕಡೆ ಈ ಒಂದು ನಂದಿ ಕ್ರಾಸ್ ಬಳಿ ಅತಿ ಹೆಚ್ಚು ಪೊಲೀಸರನ್ನ ಭದ್ರತೆಗೆ ನಿಯೋಜನೆ ಮಾಡ್ಕೊಂಡಿದ್ದಾರೆ. 9 ಗಂಟೆಯ ಬಳಿಕ ಇಲ್ಲಿ ರೈತರು ಜಮಾವಣೆ ಆಗುವಂತಹ ಸಾಧ್ಯತೆಗಳಿದಾವೆ. ಸದ್ಯ ಶಿಡ್ಲಘಟ್ಟ ಮತ್ತೆ ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಭಾಗದಿಂದ ಬರ್ತಾ ಇದ್ದಂತ ಟ್ರ್ಯಾಕ್ಟರ್ಗಳನ್ನ ಈಗಾಗಲೇ ಪೊಲೀಸರು ಮಾರ್ಗ ಮಧ್ಯದಲ್ಲಿ ಶಿಡ್ಲಘಟ್ಟದ ಬಳಿಯೇ ಅಡ್ಡಗಟ್ಟಿ ಸದ್ಯ ಮಾಡಿರುವಂತದ್ದು. ಇದಲ್ಲದೆ ಪೊಲೀಸರು ಸಹ ಸಾಕಷ್ಟು ಬ್ಯಾರಿಕೇಡ್ಗಳನ್ನ ಹಾಕಿಕೊಂಡು ಇಲ್ಲಿ ಎಲ್ಲ ನೀವು ಯಾವುದೇ ರೀತಿ ಇಲ್ಲಿಂದ ನಗರಕ್ಕೆ ಪ್ರವೇಶ ಆಗಬಾರ್ದು. ಒಂದು ವೇಳೆ ಟ್ರ್ಯಾಕ್ಟರ್ಗಳು ಬಂದದ್ದೇ ಆದರೆ ಆ ಟ್ರ್ಯಾಕ್ಟರ್ಗಳನ್ನ ಇಲ್ಲೇ ತಡೆದು ರೈತರು ಹೋಗೋಕೆ ಅನುಕೂಲಗಳನ್ನು ಮಾಡಿಕೊಳ್ಳೋ ನಿಟ್ಟಿನಲ್ಲಿ ಸದ್ಯ ಇರುವಂತದ್ದು. ಸದ್ಯ ಈಗ ಪೊಲೀಸರು ಈಗಾಗಲೇ ಈಗ ನಂದಿ ಕ್ರಾಸ್ ಬಳಿ ಸಾಕಷ್ಟು ಭದ್ರತೆಗಳನ್ನ ನಿಯೋಜನೆ ಮಾಡಿಕೊಂಡಿದ್ದಾರೆ. ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ ಒಳಗಡೆ ನಗರಕ್ಕೆ ಪ್ರವೇಶವಿಲ್ಲ. ರೈತರು ಮಾತ್ರ ಬೇರೆ ವೆಹಿಕಲ್ ಮೂಲಕ ಅವರು ಈ ಪ್ರತಿಭಟನಾ ರ್ಯಾಲಿಯಲ್ಲಿ ಭಾಗವಹಿಸಬಹುದು. ಆದರೆ ಯಾವುದೇ ಕಾರಣಕ್ಕೂ ಟ್ರ್ಯಾಕ್ಟರ್ಗಳಿಗೆ ಅವಕಾಶ ಕೊಡೋದಿಲ್ಲ ನಿಟ್ಟಿನಲ್ಲಿ ರಾತ್ರಿಯಿಂದಲೇ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಅದಲ್ಲದೆ ಪ್ರತಿ ಹಳ್ಳಿಯಲ್ಲೂ ಕೂಡ 15ರಿಂದ 20 ಮಂದಿ ಪೊಲೀಸ್ ಸಿಬ್ಬಂದಿಯನ್ನ ನಿಯೋಜನೆ ಮಾಡಿ ಆ ಹಳ್ಳಿಗಳ ಒಂದು ದ್ವಾರ ಏನಿದೆ, ಹೋಗುವಂತ ಮಾರ್ಗ ಏನಿದೆ, ಆ ಮಾರ್ಗದಲ್ಲಿ ಕೂಡ ಪೊಲೀಸರು ಅಲರ್ಟ್ ಆಗಿದ್ದಾರೆ. ಈ ಒಂದು ಪರಿಣಾಮವಾಗಿ ಈಗ ಈ ತೋಟದ ಕೆಲಸಕ್ಕೆ ಹೋಗುವವರಾಗಿರ್ಬೋದು, ಹುಲ್ಲು ಮೇವು ತೆಗೆದುಕೊಂಬಂತ ಟ್ರ್ಯಾಕ್ಟರ್ಗಳಾಗಿರ್ಬೋದು, ಅದಕ್ಕೂ ಕೂಡ ಅವರಿಗೆ ಸಮಸ್ಯೆ ಆಗ್ತಾ ಇದೆ. ಅವರು ಕೂಡ ಹೊರಬರದಂತೆ ಟ್ರ್ಯಾಕ್ಟರ್ಗಳನ್ನ ಅಡ್ಡ ಹಾಕಿ ಪೊಲೀಸರು ಒಂದು ಎಚ್ಚರಿಕೆಯನ್ನು ಕೊಡ್ತಾ ಇರುವಂತದ್ದು. ಶರ್ಮಿತಾ ಶೆಟ್ಟಿ, ಪ್ಲೀಸ್ ಬಿಆರ್‌ಲೈನ್ ಗಂಗಾಧರ್ ವಾಗಟ. ಇನ್ನು ಹೊಸಕೋಟೆ ಟೋಲ್ ಬಳಿಯಲ್ಲಿ ಸದ್ಯದ ಸಿಚುವೇಶನ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ನಮ್ಮ ರಿಪೋರ್ಟರ್ ಮುನಿರಾಜು ಲೈವ್ ನಲ್ಲಿ ಜಾಯಿನ್ ಆಗಿದ್ರು. ಮುನಿರಾಜು, ಇವಾಗ ಗಡಿ ಭಾಗದಲ್ಲೇ ಪೊಲೀಸರು ತಡೆ ಹಿಡಿತಾ ಇದ್ದಾರೆ, ನಗರ ಪ್ರವೇಶ ಮಾಡಬಾರ್ದು ಟ್ರ್ಯಾಕ್ಟರ್ ಅಂತ ಹೇಳ್ಬಿಟ್ಟು. ಸೊ ಹೊಸಕೋಟೆ ಭಾಗದಲ್ಲಿ ಚಿತ್ರಣದ ಬಗ್ಗೆ ನೀವು ಆಗ್ಲೇ ಎಕ್ಸ್ಪ್ಲೈನ್ ಮಾಡಿದ್ರಿ. ಸದ್ಯಕ್ಕೆ ಸಿಚುವೇಶನ್ ಹೆಂಗಿದೆ ಅಲ್ಲಿ? ರೈತ ಮುಖಂಡರು ಯಾರಾದ್ರೂ ಬಂದಿದ್ದಾರಾ? ಎಷ್ಟು ಅನ್ನದಾತರು ಜಮಾವಣೆಗೊಂಡಿದ್ದಾರಲ್ಲಿ? ಶರ್ಮಿತಾ, ಈಗಾಗಲೇ ಹೊಸಕೋಟೆ ಟೋಲ್ ಬಳಿ ಸಹ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಪೊಲೀಸ್ ಬಂದೋಬಸ್ತನ್ನು ಈಗಾಗಲೇ ಕಲ್ಪಿಸಿರುವಂಥದ್ದು. ಯಾಕೆಂದ್ರೆ ಬೆಂಗಳೂರು ನಗರ ಪ್ರವೇಶ ಮಾಡೋದಕ್ಕೆ ಇದು ಸಹ ಒಂದು ಮುಖ್ಯ ದ್ವಾರ ಆಗಿದೆ. ಈ ಭಾಗದಲ್ಲಿ ಕೋಲಾರ, ಚಿಂತಾಮಣಿ ಮತ್ತು ಹೊಸಕೋಟೆ ಕಡೆಯಿಂದ ಸಾಕಷ್ಟು ಜನ ರೈತರು ಒಂದು ಆಗಮಿಸುವ ಒಂದು ಸಾಧ್ಯತೆ ಇರೋದ್ರಿಂದ ಒಂದು ಹೆಚ್ಚಿನ ಒಂದು ಬಂದೋಬಸ್ತನ್ನು ಈಗಾಗಲೇ ಬೆಂಗಳೂರು ನಗರ ಮತ್ತೆ ಗ್ರಾಮಾಂತರ ಜಿಲ್ಲೆ ಪೊಲೀಸರು ಮಾಡ್ಕೊಂಡಿದ್ದಾರೆ. ಬೆಳಗ್ಗೆ 6 ಗಂಟೆಯಿಂದಲೂ ಸಹ ಈ ಒಂದು ಟೋಲ್ ಮುಂಭಾಗ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಬ್ಯಾರಿಕೇಡ್ಗಳನ್ನು ಹಾಕೊಂಡು ಸುಮಾರು 140ಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿಯನ್ನ ಇಲ್ಲಿ ನಿಯೋಜನೆ ಮಾಡಿರುವಂತದ್ದು. ಯಾಕೆಂದ್ರೆ ರೈತರು ಪ್ರತಿಭಟನೆಗೆ ಹೋಗೋದಕ್ಕೆ ಯಾವುದೇ ಅಡೆತಡೆ ಇಲ್ಲ. ಆದ್ರೆ ಟ್ರ್ಯಾಕ್ಟರ್ ಮುಖಾಂತರ ಯಾರಾದ್ರೂ ಹೋಗೋದಾದ್ರೆ ಅಂತವ್ರನ್ನ ಕಡಖಂಡಿತವಾಗಿ ತಡೆದು ಅವರನ್ನ ಇಲ್ಲೇ ಒಂದು ಕಂಟ್ರೋಲ್ ಮಾಡೋ ಸಲುವಾಗಿ ಒಂದು ಹೆಚ್ಚಿನ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದೆ. ಈಗಾಗಲೇ ಬೆಳಗ್ಗೆಯಿಂದಲೂ ಸಹ ಸುಮಾರು 11 ಟ್ರ್ಯಾಕ್ಟರ್ಗಳನ್ನ ವಶಪಡಿಸಿಕೊಂಡಿರುವಂತದ್ದು. ಅದರಲ್ಲಿ 3-4 ಟ್ರ್ಯಾಕ್ಟರ್ಗಳು ರೈತರದಾಗಿದ್ರೆ, ಇನ್ನು ಕೆಲವು ಟ್ರ್ಯಾಕ್ಟರ್ಗಳು ಬೇರೆ ಬೇರೆ ಕೆಲಸದ ನಿಮಿತ್ತ ಒಂದು ಹೋಗುವಂತ ಟ್ರ್ಯಾಕ್ಟರ್ಗಳಾಗಿತ್ತು. ಅಂತವನ್ನೂ ಸಹ ಈಗಾಗಲೇ ಪೊಲೀಸರು ವಶಕ್ಕೆ ಪಡ್ಕೊಂಡು ಒಂದು ಕಡೆ ಒಂದು ಆಲ್ಟ್ ಮಾಡಿದ್ದಾರೆ. ಮತ್ತೆ ಈಗಾಗಲೇ ಇಲ್ಲಿ ಇಬ್ಬರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ASP ಮತ್ತೆ ಒಂದು ಬೆಂಗಳೂರು ನಗರ ಒಂದು DCP ಆಗಿರುವಂತಹ ಒಂದು ದೇವರ ಸಹ ಇಲ್ಲಿ ಭೇಟಿ ಕೊಟ್ಟು ಒಂದು ಪರಿಶೀಲನೆ ಸಹ ಮಾಡಿದ್ದಾರೆ. ಈಗಾಗಲೇ ಹೆಚ್ಚಿನ ಒಂದು ಬಂದೋಬಸ್ತ್ ವಹಿಸಿದ್ದು ಸುಮಾರು 9ರಿಂದ 10 ಗಂಟೆ ಸುಮಾರಿಗೆ ರೈತರು ಇಲ್ಲಿ ಆಗಮಿಸುವ ಒಂದು ಸಾಧ್ಯತೆ ಇರೋದ್ರಿಂದ ಅವರನ್ನ ಇಲ್ಲೇ ಒಂದು ಟ್ರ್ಯಾಕ್ಟರ್ ನಲ್ಲಿ ಬಂದ್ರೆ ಇಲ್ಲೇ ತಡಿಬೇಕು ಅಥವಾ ಬೇರೆ ವೆಹಿಕಲ್ಸ್ ನಲ್ಲಿ ಬಂದ್ರೆ ಅಂತವ್ರನ್ನ ಬೆಂಗಳೂರು ನಗರಕ್ಕೆ ಕಳಿಸೋದಕ್ಕೆ ಏನು ವ್ಯವಸ್ಥೆ ಬೇಕು ಎಲ್ಲವನ್ನೂ ಸಹ ಪೊಲೀಸರು ಮಾಡ್ಕೊಂಡಿದ್ದಾರೆ. ಖುದ್ದು ಈಗಾಗಲೇ ಹಿರಿಯ ಅಧಿಕಾರಿಗಳ ಒಂದು ಸೂಚನೆ ಏನಿದೆ, ರೈತರು ಯಾರಾದ್ರೂ ಬಂದ್ರೆ ಅವ್ರ ಜೊತೆ ಒಂದು ಸೌಜನ್ಯವಾಗಿ ಮಾತನಾಡಬೇಕು, ಮತ್ತೆ ಅವ್ರ ಜೊತೆ ಯಾರು ಸಹ ರ್ಯಾಶ್ ಆಗಿ ಬಿಹೇವ್ ಮಾಡಬಾರ್ದು. ಯಾಕಂದ್ರೆ ಪರಿಸ್ಥಿತಿಯನ್ನ ತುಂಬಾ ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಬೇಕು, ಯಾರು ಸಹ ಒಂದು ಹತೋಟಿ ಮೀರಿ ಒಂದು ವರ್ತನೆ ಮಾಡಬಾರ್ದು ಅಂತ ಹೇಳಿ ಈಗಾಗಲೇ ಸಿಬ್ಬಂದಿಗೂ ಸಹ ಸೂಚನೆ ಕೊಟ್ಟಿರೋದ್ರಿಂದ ಯಾರು ಸಹ ಒಂದು ಅನಾವಶ್ಯಕವಾಗಿ ರೈತರ ಜೊತೆ ಒಂದು ಕಿರಿಕಿರಿ ಮಾಡೋದಾಗ್ಲಿ ಅಥವಾ ವಾಗ್ವಾದ ಮಾಡಬಾರ್ದು ಅಂತೇಳಿ ಪೊಲೀಸರಿಗೆ ಒಂದು ಖಡಕ್ ಸೂಚನೆಗಳನ್ನು ಸಹ ಕೊಟ್ಟಿರುವಂತದ್ದು. ಸಾಫ್ಟ್ ಆಗಿ ಹ್ಯಾಂಡಲ್ ಮಾಡಿ ಅದನ್ನ ಇವತ್ತು ಸಂಜೆವರೆಗೆ ಯಾವುದೇ ಒಂದು ಅವಘಡಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಒಂದು ಗೈಡ್ಲೈನ್ಸ್ ಅನ್ನು ಸಹ ಕೊಟ್ಟಿದ್ದಾರೆ. ಶರ್ಮಿತಾ, ಪ್ಲೀಸ್ ಬಿಆರ್‌ಲೈನ್ ಮುನಿರಾಜು. ಇನ್ನು ನೈಸ್ ರೋಡ್ ಜಂಕ್ಷನ್ ಇಂದ ನಮ್ಮ ರಿಪೋರ್ಟರ್ ಹರ್ಷ ಜಾಯಿನ್ ಆಗಿದ್ರು. ಹರ್ಷ, ಆಗ್ಲೇ ನೀವು ಹೇಳ್ತಾ ಇದ್ರಿ ಯಾರು ಕೂಡ ರೈತ ನಾಯಕರು ಅನ್ನದಾತರು ಬರ್ತಾ ಇಲ್ಲ, ಅಲ್ಲಿ ಇನ್ನು ಕೂಡ ಟೈಮ್ ಇದೆ, ರೈತ ನಾಯಕರು ಸೂಚನೆ ಕೊಟ್ಟ ಮೇಲೆ ಅಲ್ಲಿ ಬಂದು ಜಮಾವಣೆ ಆಗ್ತಾರೆ ಅಂತ. ಸದ್ಯಕ್ಕೆ ಸಿಚುವೇಶನ್ ಹೇಗಿದೆ ಹರ್ಷ? ಬರ್ತಾ ಇದ್ದಾರಾ ಅನ್ನದಾತರಲ್ಲಿ? ಇದುವರೆಗೂ ಸಹ ಬಂದಿಲ್ಲ. ಆದ್ರೆ ನಾವೀಗ ಕೆಂಗೇರಿ ಗಡಿಯಲ್ಲಿರುವಂತಹ ಮೈಸೂರು ರಸ್ತೆ ಮತ್ತು ನೈಸ್ ರೋಡ್ ಜಂಕ್ಷನ್ ಅಲ್ಲಿ ಇದೀವಿ. ಇಲ್ಲಿ ನೋಡಬಹುದು ನೀವು, ಬೆಳಿಗ್ಗೆ ಮುಂಜಾನೆಯಿಂದಲೇ ಸಾಕಷ್ಟು ರೀತಿಯಲ್ಲಿ ಒಂದು ಬಂದೋಬಸ್ತನ್ನ ಮಾಡಿರುವಂತದನ್ನ ನೋಡ್ತಾ ಇದ್ದೀರಾ. 3 ಹಂತದಲ್ಲಿ ಬ್ಯಾರಿಕೇಡ್ಗಳನ್ನ ಹಾಕಿರುವಂತಹ ಪೊಲೀಸರು. ಇಲ್ಲಿ ಬರುವಂತಹ ವಾಹನಗಳು ಹೈವೇ ಆಗಿರೋ ಕಾರಣ ಫಾಸ್ಟ್ ಆಗಿ ಬರ್ಬೋದು, ಹೀಗಾಗಿ ಸ್ವಲ್ಪ ಸ್ಲೋ ಆಗೋದಕ್ಕೋಸ್ಕರ ಈ ರೀತಿ ಬ್ಯಾರಿಕೇಡ್ ಹಾಕಿರುವಂತದನ್ನ ನೋಡ್ತಾ ಇದ್ದೀರಿ. ಅದೇ ರೀತಿಯಾಗಿ ಸುಮಾರು 100ಕ್ಕಿಂತ ಹೆಚ್ಚು ಪೊಲೀಸ್ ಜೊತೆಗೆ 20ಕ್ಕಿಂತ ಹೆಚ್ಚು ಮಂದಿ ಟ್ರಾಫಿಕ್ ಪೊಲೀಸರನ್ನು ಸಹ ಇಲ್ಲಿ ನಿಯೋಜಿಸಲಾಗಿರುವಂತದ್ದು. ಅದೇ ರೀತಿಯಾಗಿ ವಿಡಿಯೋ ಮಾಡೋದಕ್ಕಾಗಿ ಸಹ ಇಬ್ಬರು ಸಿಬ್ಬಂದಿಗಳನ್ನ ನಿಯೋಜಿಸಿದ್ದಾರೆ. ಯಾಕೆ ಅಂತಂದ್ರೆ ಅಕಸ್ಮಾತ್ ಏನಾದರೂ ಗಲಭೆ ಆಯಿತು ಅಂತಂದ್ರೆ ವಿಡಿಯೋ ಮಾಡ್ಕೊಂಡು ಅದಾದ ನಂತರ ಮಾನಿಟರ್ ಮಾಡಿ ಯಾರು ಗಲಭೆ ಮಾಡಬಹುದು ಅನ್ನೋದಕ್ಕೆ ಸಂಬಂಧಪಟ್ಟಂಗೆ ಮಾನಿಟರ್ ಮಾಡೋದಕ್ಕಾಗಿ. ಅದೇ ರೀತಿಯಾಗಿ ಒಂದು ಟೋಯಿಂಗ್ ವೆಹಿಕಲ್ ಕೂಡ ಇಲ್ಲಿ ನಿಯೋಜಿಸಿರುವಂತದ್ದು. ಅದೇ ರೀತಿಯಾಗಿ ಒಂದು KSRP ತುಕಡಿ ಕೂಡ ಇದೆ, ಹಾಗೆ ಅಗ್ನಿಶಾಮಕ ದಳದ ಒಂದು ಯೂನಿಟ್ ಕೂಡ ಇಲ್ಲಿ ಇರುವಂತದ್ದು. ಹೀಗೆ ಸಾಕಷ್ಟು ರೀತಿಯಲ್ಲಿ ಒಂದು ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. ಸುಮಾರು 9ರಿಂದ 10 ಗಂಟೆ ಸುಮಾರಿಗೆ ರೈತರು ಇಲ್ಲಿಗೆ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ಈಗ ಕೆಂಗೇರಿ ನಂತರ ಬಿಡದಿ ಆಗಿರ್ಬೋದು, ಚನ್ನಪಟ್ಟಣ ಆಗಿರ್ಬೋದು, ಮದ್ದೂರು, ಮಳವಳ್ಳಿ, ಮಂಡ್ಯ, ಶ್ರೀರಂಗಪಟ್ಟಣ,
ಚನ್ನಪಟ್ಟಣ, ಮೈಸೂರು, ಹೀಗೆ ಕೊಳ್ಳೇಗಾಲ, ಚಾಮರಾಜನಗರ ಈ ರೀತಿಯ ಈ ಭಾಗದ ಒಂದು ರೈತರು ಇಲ್ಲಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಬರುವಂತಹ ಒಂದು ಸಾಧ್ಯತೆ ಇರೋ ಕಾರಣ ಹೆಚ್ಚಿನ ಒಂದು ಬಂದೋಬಸ್ತನ್ನ ಇಲ್ಲಿ ಮಾಡಿರುವಂತದ್ದು. ಅದೇ ರೀತಿಗೆ ಈಗಾಗಲೇ ರಾಜ್ಯ ಏನು ಕಬ್ಬು ಬೆಳೆಗಾರರ ಸಂಘದ ಹಲವಾರು 100ಕ್ಕೂ ಹೆಚ್ಚು ಮಂದಿ ಈಗಾಗಲೇ ಮೈಸೂರಿಂದ ಹೊರಟಿರುವಂತಹ ಒಂದು ಮಾಹಿತಿ ಇದೆ. ಅದೇ ರೀತಿಯಾಗಿ ಮಂಡ್ಯದಿಂದ ಆಗಿರ್ಬೋದು ಅಥವಾ ಮದ್ದೂರಿಂದ ಆಗಿರ್ಬೋದು, ಚನ್ನಪಟ್ಟಣದಿಂದ ಆಗಿರ್ಬೋದು, ಅಲ್ಲಿಂದನೂ ಸಹ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರೈತರು ಬರುವಂತಹ ಒಂದು ಸಾಧ್ಯತೆ ಇದೆ. ಈಗಾಗಲೇ ನಿನ್ನೆನೇ ಬೆಂಗಳೂರು ಪೊಲೀಸ್ ಕಮಿಷನರ್ ಕಮಲ್ ಪಂತ್ ಅವರು ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ನಾವು ಟ್ರ್ಯಾಕ್ಟರ್ನ ಬೆಂಗಳೂರಿನ ಗಡಿ ಭಾಗದಿಂದ ಒಳಗಡೆಗೆ ಬಿಡೋದಿಲ್ಲ ಅಂತ ಅಂದ್ಬಿಟ್ಟು. ಹೀಗಾಗಿನೇ ಬೇರೆ ಬೇರೆ ವಾಹನಗಳಲ್ಲಿ ಹೊರಟಿರುವಂತಹ ಒಂದು ಮಾಹಿತಿ ಇದೆ. ಮೈಸೂರಿಂದ ಸುಮಾರು 100ಕ್ಕಿಂತ ಹೆಚ್ಚು ಮಂದಿ ಬೈಕ್ ರ್ಯಾಲಿ ಮೂಲಕ ಬೆಂಗಳೂರಿಗೆ ಬರ್ತಾ ಇರುವಂತಹ ಬಗ್ಗೆ ಮಾಹಿತಿ ಇದೆ. ಶರ್ಮಿತಾ, ಒಟ್ಟಾರೆಯಾಗಿ ಇಲ್ಲಿ ಮೈಸೂರು ರಸ್ತೆ ಜಂಕ್ಷನ್ ಏನಿದೆ, ನೈಸ್ ಮತ್ತೆ ಮೈಸೂರು ರಸ್ತೆ ಜಂಕ್ಷನ್ ಏನಿದೆ, ಇಲ್ಲಿ ಒಂದು ಕಟ್ಟುನಿಟ್ಟಿನ ಒಂದು ಬಂದೋಬಸ್ತನ್ನು ಮಾಡಿಕೊಳ್ಳಲಾಗಿದೆ. 9 ರಿಂದ 10 ಗಂಟೆ ಸುಮಾರಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ರೈತರು ಬಂದು ಜಮಾವಣೆ ಆಗುವಂತಹ ಒಂದು ಸಾಧ್ಯತೆ ಇದೆ. ಶರ್ಮಿತಾ. ಓಕೆ, ಫೈನ್, ಥ್ಯಾಂಕ್ ಯು. ಮಸೂದೆ ವಿರೋಧಿಸಿ ರೈತ ಸಂಘಟನೆಗಳು ಬೆಂಗಳೂರಿಗೆ ಈಗ ಬಂದು ರ್ಯಾಲಿಯನ್ನು ನಡೆಸ್ತಾ ಇವೆ. ಟ್ರ್ಯಾಕ್ಟರ್ ರ್ಯಾಲಿಗೆ ಪೊಲೀಸರು ತಡೆ ನೀಡಿದ್ದಾರೆ. ಇದಕ್ಕೆ ಕೋಡಿಹಳ್ಳಿ ಚಂದ್ರಶೇಖರ್ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ಬಗ್ಗೆ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಶರಣು ಹಂಪಿ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಮಾತಾಡ್ಲಿಕ್ಕೆ ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಇದ್ದಾರೆ. ಮಾದಾವರದಲ್ಲಿ ರೈತರು ಎಲ್ಲರೂ ಕೂಡ ಆಗಮಿಸಿದ್ದಾರೆ. ಎಲ್ಲಿ ಬಂದಿರುವಂತರಿದ್ದಾರೆ ಅವ್ರನ್ನೆಲ್ಲರನ್ನು ಕೂಡ ಪರಿಶೀಲನೆ ಮತ್ತು ಮುಂದೆ ಯಾವ ರೀತಿಯಾಗಿ ಹೋರಾಟ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡ್ಲಿಕ್ಕೆ. ಸರ್, ಈಗ ಕೆಲವು ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ, ಬಟ್ ಬರುವಂತ ರೈತರುಗಳಿಗೆ ಟ್ರ್ಯಾಕ್ಟರ್ ತೆಗೆದುಕೊಂಡು ಬರ್ಲಿಕ್ಕೆ ಅವಕಾಶ ಮಾಡ್ತಾ ಇಲ್ಲ. ಏನ್ ಸರ್ ಇದ್ರ ಹಿನ್ನೆಲೆ ಇದು? ಯಾಕೆ ಸರ್ಕಾರ ಹಿಂಗ್ಯಾಕ್ ಮಾಡ್ತಾ ಇದೆ? ಸರ್ಕಾರದವ್ರಿಗೆ ರೈತರು ವಾಹನ ಟ್ರ್ಯಾಕ್ಟ್ರು ಅಂದರೆ ಭಯೋತ್ಪಾದಕ ರೀತಿಯಲ್ಲಿ ಕಾಣ್ತಾರೆ. ಈಗ ಪಂಜಾಬ್ ರೈತರಿಗೆ ಖಾಲಿಸ್ತಾನಿಗಳು ಅಂದಂಗೆ, ಅಲ್ಲಿ UP ರೈತರಿಗೆ ನಗರದ ನಕ್ಸಲೈಟ್ಸ್ ಅಂದಂಗೆ, ಈಗ ನಮ್ಮ ಟ್ರ್ಯಾಕ್ಟ್ರು ಅಂದರೆ ಇದೇನೋ ಯುದ್ಧದ ಸಾಮಾನುಗಳನ್ನು ತುಂಬಿಕೊಂಡು ಏನು ಬಾಂಬ್ಗಳನ್ನು ಹಾಕ್ತಾರೆ, ಈಗ ಫಿರಂಗಿಗಳನ್ನು ಸಿಡಿಸ್ತಾರೆ ಅನ್ನೋ ರೀತಿಯಲ್ಲಿ ನೋಡೋದಾದರೆ, ಈಗ ಟ್ರ್ಯಾಕ್ಟ್ರಲ್ಲಿ ಬಂದರೆ 100 ಕಿಲೋಮೀಟರ್ನವ್ರಿಗೆ ನಾವು ಹೇಳಿದ್ವಿ ಟ್ರ್ಯಾಕ್ಟರ್ಗಳು ಬರ್ರಿ ಅಂತ. ಅವ್ರಿಗೆ ಬಂದರೆ ಡೀಸೆಲ್ ಹಾಕಂತಾರೆ, ಅವ್ರು ಟ್ರ್ಯಾಕ್ಟ್ರಲ್ಲಿ ಅವ್ರು ಬರ್ತಾರೆ, ಹೋಗ್ತಾರೆ, ಸಿಂಪಲ್ ಖರ್ಚು ಮುಗಿದೋಯ್ತು. ಬಸ್ ಮಾಡ್ಕೋಬೇಕು, ಈ ಥರ ನಾವು ಕಾರ್ ಮಾಡ್ಕೋಬೇಕಂದ್ರೆ ದುಬಾರಿ ಆಗಲ್ವಾ? ಯಡಿಯೂರಪ್ಪ ಅವ್ರು ನಾವು ರೈತರ ಮಗ ಅಂತಾರೆ. ಇದೇನಾ ರೈತರ ಬಗ್ಗೆ ಗೊತ್ತಿರೋದು? ರೈತರು ವೆಹಿಕಲ್ಲೇ ಬಿಡಲ್ಲ ಅಂದರೆ ನಿಮ್ದು ಯಾವ ಸೀಮೆ ರೈತರ ಸರ್ಕಾರ ಇದು? ಅಲ್ಲ, ಒಬ್ಬೊಬ್ಬರು ರೈತರು ಟ್ರ್ಯಾಕ್ಟರ್ ತಂದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗುತ್ತೆ, ತೊಂದರೆ ಆಗುತ್ತೆ ಜನರಿಗೆ. ಅದಕ್ಕೆ ನಾವೇನು ಹೇಳಿದ್ವಿ ರೈತರಿಗೆ, ಟ್ರೈಲರ್ ತರಕ್ಕೆ ಹೋಗಬೇಡಿ, ಒಂದಷ್ಟು ಜಾಮ್ ಜಾಸ್ತಿ ಆಗುತ್ತೆ. ಎಂಜನ್ ಮೇಲೆ 1-2 ಜನ 4 ಜನ ಕೂತ್ಕೊಂಡು ಬಂದ್ಬಿಡ್ರಿ, ಸರಳ ಆಗುತ್ತೆ. ನಾವು ಮಾರ್ಚ್ ಫಾಸ್ಟ್ಗೂ ಕೂಡ ಸರಳವಾಗಿ ಗಾಡಿ ಓಡೋದಕ್ಕೂ ಅನುಕೂಲ ಆಗುತ್ತೆ ಅಂತ ಎಲ್ಲ ಹೇಳಿದ್ವಿ. ಅವ್ರು ನಮ್ಮ ಮಾತು ಕೇಳಂಗೇ ಇಲ್ಲ. ಅವರು ಭಯೋತ್ಪಾದಕರ ರೀತಿಯಲ್ಲೇ ನೋಡ್ತಾರೆ ಅಂದರೆ ಅದು ಸರಿಯಲ್ಲ. ಈಗ ಎಷ್ಟು ಗಂಟೆಗೆ ಶುರು ಆಗುತ್ತೆ ಸರ್? ಇನ್ನೂ ಬರೋರಿದ್ದಾರಾ? ಭಾಳ ದೊಡ್ಡ ಸಂಖ್ಯೆಯಲ್ಲಿ ಬರೋರಿದ್ದಾರೆ. ಬೆಂಗಳೂರು ಜಿಲ್ಲೆಯ ಸುತ್ತಮುತ್ತ ಇರ್ತಕ್ಕಂಥ ಜಿಲ್ಲೆಗಳು ಇನ್ನೂ ಬಂದಿಲ್ಲ. ಅವರೆಲ್ಲ ಬಂದ ಮೇಲೆ ದೊಡ್ಡ ವೆಹಿಕಲ್ಗಳ ಸಂಖ್ಯೆ, ಜನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈಗ ಧ್ವಜಾರೋಹಣ ಒಂದು ಕಾರ್ಯಕ್ರಮ ಇದೆ. ನಾವೆಲ್ಲ ನಮ್ಮನ್ನು ಸಲ್ಲಿಸಿ ನಾವು ಇಲ್ಲಿಂದ ಕಾರ್ಯಕ್ರಮ ಪ್ರಾರಂಭ ಮಾಡೋದು. ಆ ಕಡೆ ನಾವು ನಿನ್ನೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ಧ್ವಜಾರೋಹಣದ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ವಿ. ಪೊಲೀಸ್ನವರೆಲ್ಲ ರಾತ್ರಿ ನಮ್ಮ ತರಕಾರಿ, ಪಾತ್ರೆ, ಧ್ವಜದ ಕಂಬ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟವ್ರೆ. ಅದಕ್ಕೆ ಸಂಬಂಧಪಟ್ಟಂಗೆ ಈಗ ನಮ್ಮ HR ಬಸವರಾಜಪ್ಪನವ್ರು ಬಂದವ್ರೆ, ನಮ್ಮ ಲೀಡರ್ಸ್ ಸುಮಾರು ಜನ ಬಂದವ್ರೆ. ಮುಂದಿನ ಕಾರ್ಯಕ್ರಮ ನಾವು ಚರ್ಚೆ ಮಾಡಿ ಫೈನಲ್. ಪೊಲೀಸರು ಬಿಡ್ತಾ ಇಲ್ಲ, ರೈತರ ಸಂಕೇತ ಟ್ರ್ಯಾಕ್ಟರ್ ಒಂದು ಕೂಡ ರ್ಯಾಲಿಯಲ್ಲಿ ಇರಲ್ವಾ? ಹೇಗೆ? ಇದ್ದೇ ಇರುತ್ತೆ, ಆದರೆ ಕಮ್ಮಿ ಆಗಿದೆ. ಅದನ್ನು ಎಲ್ಲ ಗ್ರಾಮೀಣ ಪ್ರದೇಶದಲ್ಲೇ ಪೊಲೀಸ್ನವರು ಹಳ್ಳಿಯಿಂದಲೇ ಈಚೆಗೆ ಬರೋವನ್ನ ತಡೆಯುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಈಗ ಕೂಡ ನೋಡೋಣ, ಇನ್ನೂ ಒಂದು ಸ್ವಲ್ಪ. ಈ ಗ್ರೌಂಡ್ ಅಲ್ಲಂತೂ ಎಲ್ಲೂ ಏನು ಕಾಣ್ತಾ ಇಲ್ಲ ಸರ್, ಯಾವ ವೆಹಿಕಲ್ ಕೂಡ ಕಂಡು ಬರೀ ಬಸ್ಗಳು ಮಾತ್ರ ಇದಾವೆ, ಟ್ರ್ಯಾಕ್ಟರ್ಗಳು ಮೋಸ್ಟ್ಲಿ ಬರೋದಿಲ್ವಾ? ಹೇಗೆ? ಏನು ಸಂಪೂರ್ಣವಾಗಿ ಟ್ರ್ಯಾಕ್ಟರ್ಗಳನ್ನು ತಡೆಯುವಂಥದಕ್ಕೆ ಪೊಲೀಸ್ ಭಾಳ ದೊಡ್ಡ ಫೋರ್ಸನ್ನು ಹಾಕ್ಕೊಂಡು ಅವರು ತಡೆಯೋ ಕೆಲಸ ಮಾಡಿದ್ದಾರೆ. ನೋಡೋಣ, ಅದು ಮೀರಿ ಬರಲಿಕ್ಕೆ ರೈತರಿಗೆ ಎಷ್ಟು ಸಾಧ್ಯ ಆಗುತ್ತೆ, ಬರ್ತಾರೆ. ಇದು ರೈತ ಮುಖಂಡ ಕೋಡಿಹಳ್ಳಿ ಚಂದ್ರಶೇಖರ್ ಅವರ ಮಾತು. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ಸುನಿಲ್ ಜೊತೆ ಶರಣು ಹಂಪಿ, ನ್ಯೂಸ್ 18 ಕನ್ನಡ. ಇನ್ನು ಬೆಳಗಾವಿಯಲ್ಲಿ ರೈತರಿಂದ ಟ್ರ್ಯಾಕ್ಟರ್ ರ್ಯಾಲಿ ನಡೆದಿದೆ. ಟ್ರ್ಯಾಕ್ಟರ್ನಲ್ಲಿ ಗಣರಾಜ್ಯೋತ್ಸವ ಆಚರಣೆಯನ್ನ ಮಾಡಿದ್ದಾರೆ ರೈತರು. ಟ್ರ್ಯಾಕ್ಟರ್ ಅಲ್ಲಿ ಸ್ತಂಭವನ್ನ ಕಟ್ಟಿದ್ದಾರೆ, ಧ್ವಜಾರೋಹಣವನ್ನ ಮಾಡಿದ್ದಾರೆ. ಈಗ ಯಾವಾಗ ಪರ್ಮಿಷನ್ ಸಿಗಲ್ಲ ಅಂತ ಗೊತ್ತಾಯ್ತು, ಜಿಲ್ಲಾ ಮಟ್ಟದಲ್ಲೇ ವಿನೂತನವಾಗಿ ರೈತರು ಗಣರಾಜ್ಯೋತ್ಸವ ಆಚರಣೆ ಮಾಡ್ತಾ ಇದ್ದಾರೆ. ಅದ್ರ ಜೊತೆಯಲ್ಲಿ ನಾವು ರ್ಯಾಲಿ ಮಾಡೇ ಮಾಡ್ತೀವಿ ಅಂತ ಹೇಳಿ
ಒಂಥರ ಪಣ ತೊಟ್ಟಿದ್ದಾರೆ ರೈತರು. ಯಾಕಂದ್ರೆ ಒಂದ್ ಕಡೆ ಸರ್ಕಾರ ಕೂಡ ಇದನ್ನ ಪ್ರತಿಷ್ಠೆಯಾಗಿ ತಗೊಂಡಿದೆ, ಪೊಲೀಸ್ ಇಲಾಖೆಯಿಂದ ಪರ್ಮಿಷನ್ ಸಿಗ್ತಾ ಇಲ್ಲ, ನಮಗೆ ಅನ್ಯಾಯ ಆಗ್ತಿರೋದು, ನಾವು ಹೋರಾಟ ಮಾಡೋದಕ್ಕೆ ನೀವು ನನಗೆ ಅನುಮತಿ ಕೊಡಲ್ಲ ಅಂದ್ರೆ ನಾವು ಹೋರಾಟ ಮಾಡೇ ಮಾಡ್ತೀವಿ ಅಂತ ರೈತರು. ಗಣರಾಜ್ಯೋತ್ಸವ ಆಚರಣೆಗೆ ಏನು ಸಮಸ್ಯೆ ಮಾಡಲ್ಲ ಅಂತ ಅವ್ರು ಮೊದಲಿಂದ ಹೇಳ್ಕೊಂಡು ಬಂದಿದ್ದಾರೆ. ನಾವು ಕೂಡ ದೇಶಭಕ್ತರು, ಧ್ವಜಾರೋಹಣ ಮಾಡ್ತೀವಿ, ಅದಾದ್ಮೇಲೆ ನಾವು ರ್ಯಾಲಿಯಲ್ಲಿ ಪಾಲ್ಗೊಳ್ಳೋದು ಅಂತ ಹೇಳಿದ್ರು. ಈಗ ಬೆಳಗಾವಿಯಲ್ಲಿ ವಿನೂತನವಾಗಿ ಟ್ರ್ಯಾಕ್ಟರ್ ರ್ಯಾಲಿಯನ್ನ ಮಾಡೋಕ್ಕೂ ಮುಂಚೆ ಟ್ರ್ಯಾಕ್ಟರ್ನಲ್ಲೇ ಧ್ವಜಾರೋಹಣವನ್ನ ಮಾಡಿದ್ದಾರೆ ರೈತರು. ಕರ್ನಾಟಕ ರೈತ ಸೇನೆಗೆ ಉತ್ಸವದ ಸಂಭ್ರಮ ಮನೆ ಮಾಡುತ್ತೆ. ದೆಹಲಿಯ ರಾಜ್ಪಥ್ನಲ್ಲಿ ಸಂಭ್ರಮೋತ್ಸವಕ್ಕೆ ಕ್ಷಣಗಣನೆ ಶುರುವಾಗಿದೆ. ಬೆಳಗ್ಗೆ 9:55 ರಾಷ್ಟ್ರಪತಿಗಳು ಧ್ವಜಾರೋಹಣವನ್ನ ನೆರವೇರಿಸುತ್ತಾರೆ. ಕೊರೋನಾ ಹಿನ್ನೆಲೆಯಲ್ಲಿ ಈ ಬಾರಿ ರಾಜ್ಯದಲ್ಲೂ ಅಷ್ಟೇ ಮತ್ತೆ ದೆಹಲಿಯಲ್ಲೂ ಅಷ್ಟೇ ಸರಳ ಗಣರಾಜ್ಯೋತ್ಸವ ಆಚರಣೆಗೆ ಸಿದ್ಧತೆಗಳು ಆಗಿರೋದು. 55 ವರ್ಷದಲ್ಲಿ ಮೊದಲ ಬಾರಿಗೆ ವಿದೇಶಿ ಅತಿಥಿ ಈ ಬಾರಿ ಪಾಲ್ಗೊಳ್ತಾ ಇಲ್ಲ. ಇನ್ನು ಗಣ್ಯರು ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೂ ಕೂಡ ಒಂದು ಮಿತಿ ಇರುತ್ತೆ. ಪರೇಡ್ನಲ್ಲಿ ಭಾಗವಹಿಸುವವರಿಗೆ ಕೋವಿಡ್ ಟೆಸ್ಟ್ ಕಡ್ಡಾಯ ಇರುತ್ತೆ. ನೆಗೆಟಿವ್ ವರದಿ ಇದ್ದಷ್ಟೇ ಪರೇಡ್ನಲ್ಲಿ ಪಾಲ್ಗೊಳ್ಳೋದಕ್ಕೆ ಅವಕಾಶ ಇಲ್ಲ ಇರೋದು. ಅದಕ್ಕೆ ಪಾಸ್ ವ್ಯವಸ್ಥೆ ಎಲ್ಲ ಮಾಡಿರ್ತಾರೆ. ಇನ್ನು ಪ್ರೇಕ್ಷಕರ ಸಂಖ್ಯೆ ಇಷ್ಟು ವರ್ಷಗಳ ಕಾಲ ನಾವು ನೋಡ್ದಂಗೆ ಸುಮಾರು 1.25 ಲಕ್ಷ ಜನ ಸೇರ್ತಾ ಇದ್ರು. ಸೊ ಈ ಬಾರಿ ಕೊರೋನಾ ಹಿನ್ನೆಲೆಯಲ್ಲಿ 25,000ಕ್ಕೆ ಅದನ್ನ ಇಳಿಕೆ ಮಾಡಲಾಗಿದೆ. ಗಣ್ಯರು ಮತ್ತೆ ಸ್ತಬ್ಧ ಚಿತ್ರಗಳ ಪ್ರದರ್ಶನಕ್ಕೂ ಕೂಡ ಈ ಬಾರಿ ಸ್ವಲ್ಪ ಮಿತಿಯನ್ನ ಹಾಕಿದ್ದಾರೆ ಕೊರೋನಾ ಹಿನ್ನೆಲೆಯಲ್ಲಿ. ಮತ್ತೆ ಈ ಬಾರಿ 17 ರಾಜ್ಯಗಳ 32 ಸ್ತಬ್ಧ ಚಿತ್ರಗಳ ಮೆರವಣಿಗೆ ರಾಜಪಥದಲ್ಲಿ ನಡೆಯುತ್ತೆ, ಗಮನ ಸೆಳೆಯುತ್ತೆ. ಇನ್ನು ಈ ಬಾರಿಯ ಸೆಂಟರ್ ಆಫ್ ಅಟ್ರಾಕ್ಷನ್ ಏನು ಅಂತಂದ್ರೆ ಪರೇಡ್ನಲ್ಲಿ ರಾಮ ಮಂದಿರ ನಿರ್ಮಾಣದ ಸ್ತಬ್ಧ ಚಿತ್ರ. ಇನ್ನು ಪ್ರೇಕ್ಷಕರ ಸಂಖ್ಯೆ ಕೂಡ ಇಳಿಕೆ ಮಾಡಲಾಗಿದೆ. ಕೊರೋನಾ ಟೆಸ್ಟ್ ಕಡ್ಡಾಯವಾಗಿ ಮಾಡಿಸ್ಕೊಳ್ಬೇಕು. ನೆಗೆಟಿವ್ ವರದಿ ಇದ್ರಷ್ಟೇ ಅಲ್ಲಿ ಒಳಗಡೆ ಪ್ರವೇಶ ಇರುತ್ತೆ. ಪಾಸ್ ಕೂಡ ತೋರಿಸಬೇಕಾಗುತ್ತೆ. ಈ ಬಾರಿ 17 ರಾಜ್ಯಗಳ 32 ಸ್ತಬ್ಧ ಚಿತ್ರಗಳ ಮೆರವಣಿಗೆ ನಡೆಯುತ್ತೆ. ಇನ್ನು ಗಮನ ಸೆಳೆಯೋದು ಏನು ಅಂದ್ರೆ ರಾಮ ಮಂದಿರ ನಿರ್ಮಾಣದ ಸ್ತಬ್ಧ ಚಿತ್ರ. ಇನ್ನು ಕರ್ನಾಟಕದಿಂದ ವಿಜಯನಗರ ಸಾಮ್ರಾಜ್ಯ ಸ್ತಬ್ಧ ಚಿತ್ರ ಪ್ರದರ್ಶನ ನಡೆಯುತ್ತೆ. ಈಗ ಕ್ಷಣಗಣನೆ ಶುರುವಾಗಿದೆ. 9:55 ಧ್ವಜಾರೋಹಣ ನೆರವೇರುತ್ತೆ. ಇನ್ನು 9:50 ವಿಜಯ್ ಚೌಕ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಆಗಮನ ಆಗತ್ತೆ. ಗಣ್ಯರಿಗೆ ಸೇನೆಗೆ ಪ್ರಧಾನಿಯಿಂದ ಗೌರವ ಸೂಚನೆ ಅಲ್ಲಿ ಆಗತ್ತೆ. ಸೊ ಅದಾದ್ಮೇಲೆ 10 ಗಂಟೆಗೆ ಅಂದ್ರೆ 9:55 ರಾಷ್ಟ್ರಪತಿಗಳಲ್ಲಿ ಬರ್ತಾರೆ, ಧ್ವಜಾರೋಹಣವನ್ನ ನೆರವೇರಿಸ್ತಾರೆ. ಇನ್ನು ರಾಜ್ಪಥ್ನಲ್ಲಿ 17 ರಾಜ್ಯಗಳ 32 ಸ್ತಬ್ಧ ಚಿತ್ರಗಳ ಮೆರವಣಿಗೆ ಅಲ್ಲಿ ನಡೆಯುತ್ತೆ. ಇನ್ನು ಇದೇ ಮೊದಲ ಬಾರಿಗೆ ವಿದೇಶಿ ಅತಿಥಿ ಗಣರಾಜ್ಯೋತ್ಸವದ ಸಂಭ್ರಮದಲ್ಲಿ ಪಾಲ್ಗೊಳ್ತಾ ಇಲ್ಲ. ಇನ್ನು ಲೇಹ್ ಮತ್ತೆ ಲಡಾಖ್ ಸ್ತಬ್ಧ ಚಿತ್ರಕ್ಕೂ ಕೂಡ ಈ ಬಾರಿ ವಿಶೇಷವಾಗಿ ಅವಕಾಶ ಕಲ್ಪಿಸಲಾಗಿದೆ. ಫಾರ್ ದ ಫಸ್ಟ್ ಟೈಮ್ ಲಡಾಖ್ನ ಒಂದು ಸ್ತಬ್ಧ ಚಿತ್ರ ರಾಜಪಥದಲ್ಲಿ ನೋಡೋದಕ್ಕೆ ನಮಗೆ ಸಾಧ್ಯವಾಗ್ತಾ ಇದೆ. ಮತ್ತೊಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂದ್ರೆ ರಫೇಲ್ ಯುದ್ಧ ವಿಮಾನ ಕೂಡ ಈ ರಾಜಪಥದಲ್ಲಿ ಸಾಗಿ ಬರುತ್ತೆ. ಇನ್ನು ಮಹಿಳಾ ಫೈಟರ್ ಪೈಲಟ್ ಪರೇಡ್ ಕೂಡ ನಡೆಯುತ್ತೆ. ಅದು ಕೂಡ ಫಾರ್ ದ ಫಸ್ಟ್ ಟೈಮ್ ಆಗ್ತಾ ಇರೋದು. ಅದು ಕೂಡ ಒಂದು ಅಟ್ರಾಕ್ಷನ್ ಆಗಿರುತ್ತೆ ಈ ಬಾರಿಯದ್ದು. ಇನ್ನು ಭಾರತೀಯ ಸೇನೆಯ 6 ಸ್ತಬ್ಧ ಚಿತ್ರಗಳು ರಾಜಪಥದಲ್ಲಿ ಸಾಗುತ್ತೆ. ಇನ್ನು ಸಿಆರ್ಪಿಎಫ್ನ ಮೊದಲ ಸ್ತಬ್ಧ ಚಿತ್ರದ ಮೆರವಣಿಗೆ ಕೂಡ ಈ ಬಾರಿ ರಾಜಪಥ್ನಲ್ಲಿ ಆಗುತ್ತೆ. ಒಂದು ಕಡೆ ನಾವು ನೋಡ್ತಾ ಇರೋದು ರಾಜಪಥ್ನಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಅಂದ್ರೆ 9:55 ಸರಿಯಾಗಿ ರಾಷ್ಟ್ರಪತಿಗಳು ಧ್ವಜಾರೋಹಣ ಮಾಡಿದ ಮೇಲೆ ರಾಜಪಥ್ನಲ್ಲಿ ಸ್ತಬ್ಧ ಚಿತ್ರಗಳ ಮೆರವಣಿಗೆ ಆರಂಭವಾಗುತ್ತೆ. ಇನ್ನೊಂದು ಕಡೆ ನಾವು ನೋಡ್ತಾ ಇದ್ದೀವಿ ಬೇರೆ ಬೇರೆ ಭಾಗದಲ್ಲಿ ಗಣರಾಜ್ಯೋತ್ಸವದ ಸಂಭ್ರಮ ಯಾವ ರೀತಿಯಲ್ಲಿ ಇದೆ ಅನ್ನೋದನ್ನ.
ದೇಶದ ಜನತೆಗೆ ಗಣರಾಜ್ಯೋತ್ಸವ ಶುಭಾಶಯವನ್ನ ಟ್ವೀಟ್ ಮಾಡಿ ಹೇಳಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ಜೈ ಹಿಂದ್ ಅಂತ ಟ್ವೀಟ್ ಮಾಡಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ. ದೇಶದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯವನ್ನ ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಟ್ವೀಟ್ ಮಾಡಿ ಶುಭ ಕೋರಿದ್ದಾರೆ ಪ್ರಧಾನಿ ಮೋದಿ. ಮಕ್ಕಳ ಪ್ರತಿಭೆ ನೋಡ್ತಾ ಇದ್ರೆ ಕೆಲವೊಮ್ಮೆ ಎಂಥವರಿಗೂ ಆಶ್ಚರ್ಯ ಆಗುತ್ತೆ. ಮಕ್ಕಳ ಆತ್ಮಸ್ಥೈರ್ಯ ಹೆಚ್ಚಿಸೋದಕ್ಕೆ ನ್ಯೂಸ್ 18 ತರ್ತಾ ಇದೆ ಅಪರೂಪದ ಟಿವಿ ಶೋ. ಅದುವೇ ಬೈಜೂಸ್ ಯಂಗ್ ಜೀನಿಯಸ್. ಬೈಜೂಸ್ ಸೀರೀಸ್ನ ಹೈಲೈಟ್ಸ್ ಇಲ್ಲಿದೆ ನೋಡಿ. ನಮಸ್ಕಾರ. ಜೀನಿಯಸ್ ಕಷ್ಟಕರ ಕೆಲಸವನ್ನು ಸರಳವಾಗಿಸುವುದು ಅದೇ ಟ್ಯಾಲೆಂಟ್ ಮತ್ತು ಅಸಂಭವವನ್ನು ಸುಲಭವಾಗಿಸುವವರು ಅವರೇ ಜೀನಿಯಸ್. ಮತ್ತು ಅದೇ ರೀತಿ ಅಸಾಧ್ಯವನ್ನು ಸಾಧ್ಯ ಮಾಡುವ ಜೀನಿಯಸ್ ನಾವು ನಿಮಗೆ ಭೇಟಿ ಮಾಡಿ ಕೊಡಿಸ್ತೀವಿ ಈ ವೇದಿಕೆ ಮೂಲಕ. ಬೈಜೂಸ್ ಜೀನಿಯಸ್ ನ ಪ್ರತಿ ಎಪಿಸೋಡ್ ನಲ್ಲಿ ನಾವು ಭೇಟಿಯಾಗೋಣ ಕೆಲವು ಯಂಗ್ ಜೀನಿಯಸ್ ರನ್ನ. ಇವರ ವಯಸ್ಸು ಚಿಕ್ಕದು, ವೈಶಿಷ್ಟ್ಯಗಳು ದೊಡ್ಡವು. 7 ವರ್ಷದ ವಯಸ್ಸಲ್ಲಿ ನೀವೆಂದು ಯೋಚಿಸಿದ್ರ ಇಂಟರ್ನ್ಯಾಷನಲ್ ಮ್ಯಾರಥಾನ್ ಓಡಕ್ಕಾಗಬಹುದು ಅಥವಾ ರನ್ನಿಂಗ್ ನಲ್ಲಿ ಹೊಸ ರೆಕಾರ್ಡ್ ಮಾಡಬಹುದು. ನಮ್ಮ ಮೊದಲ ಯಂಗ್ ಜೀನಿಯಸ್ ಎಲ್ಲವನ್ನೂ ಕೂಡ ಜಗತ್ತಿಗೆ ಮಾಡಿ ತೋರಿಸಿದಾಳೆ, ಅದು 7 ವರ್ಷ ವಯಸ್ಸಲ್ಲಿ. ಯಾವುದೇ ರೇಸ್ನ ಮೊದಲು ನಂದು ಒಂದೇ ಲಕ್ಷ್ಯ ಇರುತ್ತೆ, ಅದೇನಂದ್ರೆ ಫಿನಿಶಿಂಗ್ ಲೈನ್ಗೆ ಮೊದಲು ತಲುಪೋದು. ನಾನಿವಾಗ 2024 ಒಲಿಂಪಿಕ್ ಆಗಿ ತಯಾರಿ ಮಾಡ್ತಿದ್ದೀನಿ. ಅದಕ್ಕಾಗಿಯೇ ನಾನು ದಿನಾಲೂ 8 ಗಂಟೆ ಪ್ರಾಕ್ಟೀಸ್ ಮಾಡ್ತೀನಿ, ಡಯಟ್ ಫಾಲೋ ಮಾಡ್ತೀನಿ, ಮತ್ತೆ ನಾನು ಟಿವಿ ಎಲ್ಲ ನೋಡೋದಿಲ್ಲ. ನಿಮ್ಮ ಆಟದಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ, ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ತುಂಬಾ ಕಾಂಪಿಟಿಷನ್ ಬರುತ್ತೆ. ಯಾವಾಗ ನೀವು ಒಲಿಂಪಿಕ್ ಮೆಡಲ್ ಗೆಲ್ತೀರಿ, ಟ್ರ್ಯಾಕ್ ಅಂಡ್ ಫೀಲ್ಡ್ ನಲ್ಲಿ ಇಂಡಿಯಾಕ್ಕಾಗಿ ನೀವು ಫಸ್ಟ್ ಆಗ್ತೀರಾ, ಪೋಡಿಯಂ ನಲ್ಲಿ ನಂಬರ್ 1. ಆಗ ನೋಡಿ ನಾನು ಹಿಂದಿನಿಂದ ಚಪ್ಪಾಳೆ ಬಾರಿಸ್ತೀನಿ. ನಮ್ಮ ಮುಂದಿನ ಯಂಗ್ ಜೀನಿಯಸ್ ಬಹಳ ವಿಶೇಷ. ಇವರು ಅಭಿರುಚಿ ತೋರಿಸಿದ್ದಾರೆ ಫಾಸಿಲ್ಸ್ ಬಗ್ಗೆ ಮತ್ತು ಇವರು ಆಗಿದ್ದಾರೆ ಯಂಗೆಸ್ಟ್ ಪೆಲಿಯಂಥಾಲಜಿಸ್ಟ್. ಇವರ ಹೆಸರು ಅಶ್ವಥಾ ಬಿಜು. ಪ್ರತಿಯೊಬ್ಬರು ಸ್ವಲ್ಪ ಮಟ್ಟಿಗಾದರೂ ಇತಿಹಾಸದ ಬಗ್ಗೆ ತಿಳಿಯೋದು ಬಹಳ ಮುಖ್ಯ. ಬಿಕಾಸ್ ವಿ ಆರ್ ವಾಟ್ ವಿ ಕಮ್ ಫ್ರಮ್. ಹಾಯ್, ನಾನು ಅಶ್ವಥಾ ಬಿಜು. ನಾನು ಭಾರತದ ಯಂಗೆಸ್ಟ್ ಪೆಲಿಯಂಟಾಲಜಿಸ್ಟ್ ಮತ್ತು 3 ಬೇರೆ ಬೇರೆ ಬೇಸನ್ಸ್ ನ ಸುಮಾರು 120 ಫಾಸಿಲ್ ಸ್ಪೆಸಿಮೆನ್ಸ್ ನ ಸಂಗ್ರಹಿಸಿದ್ದೇನೆ. ಹಾಯ್ ಅಶ್ವಥಾ, ಕಮ್. ವೆಲ್ಕಮ್ ಟು ಬೈಜೂಸ್ ಯಂಗ್ ಜೀನಿಯಸ್. 13 years old ಮತ್ತು ನೀನು ಫಾಸಿಲ್ಸ್ ಬಗ್ಗೆ ಸ್ಟಡಿ ಮಾಡ್ತಿದ್ಯಾ. ಯು ಹ್ಯಾವ್ ಸಮಥಿಂಗ್ ವಿಚ್ ಲುಕ್ಸ್ ಲೈಕ್ ರಾಕ್ಸ್ ಟು ಮಿ. What are these? These are fossils. Okay, now tell me, ನೀವು ಫಾಸಿಲ್ಸ್ ಬಗ್ಗೆ ಸಾಮಾನ್ಯರಿಗೆ ಬಹಳಷ್ಟು ಮಾಹಿತಿ ಕೊಟ್ಟಿದ್ದೀರಿ. ಫಾಸಿಲ್ಸ್ ಅರ್ಥ ಆಗದವರಿಗೆ ಇದು ಬರೀ ಬಂಡೆ ಅಷ್ಟೇ. ಸೊ ಯಂಗ್ ಜೀನಿಯಸ್ ಪ್ಲಾಟ್ಫಾರ್ಮ್ ನಲ್ಲಿ ನೀವು ನಮಗೆ ಇಲ್ಲಿ ತಂದಿರುವುದರ ಎವರೇಜ್ ಏಜ್ ಎಷ್ಟೆಂದು ಹೇಗೆ ಗುರುತಿಸಬಹುದು ಹೇಳಿ. ಸೊ ನಾನು ವಿಭಿನ್ನ ಫಾಸಿಲ್ಸ್ ಗಳನ್ನು 3 ನದಿಯ ಬೇಸನ್ಸ್ ನಿಂದ ತಂದಿದ್ದೀನಿ. ಇವು 3 ಡಿಫರೆಂಟ್ ಫಾಸಿಲ್ ಫೀಲ್ಡ್ಸ್ ನಲ್ಲಿ ಐ ಹ್ಯಾವ್ ವರ್ಕ್ಡ್ ಅಂಡರ್. ಒಂದು ಸ್ಪೆಸಿಮೆನ್ ಗೋದಾವರಿ ನದಿ ಬೇಸನ್ ಇಂದು, ಮತ್ತಿನ್ನೊಂದು ಇದು ಒಂದು ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ದಿಸ್ ಇಸ್ ಎ ಡೈನೋಸಾರ್ ಬೋನ್ ಫ್ರಾಗ್ಮೆಂಟ್. ಹೌದು, ಇದು 252 ಮಿಲಿಯನ್ ಇಯರ್ಸ್ ಓಲ್ಡ್. 252 ಮಿಲಿಯನ್ ಇಯರ್ ಓಲ್ಡ್. Yes.